ನಾನು ಹೆಂಗಿದ್ದೀನ ಹಂಗೆ ತೋರಿಸ್ತಾ ಇರೋಂಥದ್ದು. ನಿಮ್ಗೆ ಇನ್ನು ಒಳ್ಳೇದು ಯಾವ್ದು ಅರ್ಥ. ಮತ್ತೆ ನಾನು ಮೊಬೈಲ್ ಅಲ್ಲಿ ನೋಡಿದಂತದ್ದು ಯೂಟ್ಯೂಬ್ ಅಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಏನ್ ಕೊಡ್ತೀವಲ್ಲ ಅವರಿಂದ ನಮ್ಗೆ ಹರ್ಟ್ ಆಗೋದು ಜಾಸ್ತಿ. ವೆರೈಟಿನ ರೇಟ್ ಹೇಳ್ತಾ ಇರ್ತಾರೆ. ನಾನ್ ಬಿಟ್ಟೆ ಕೂಡ ಅವ್ರು ಬಿಡ್ದಲ್ಲ ಆತರ ಕಸ್ಕೊಂಡ್ಬಿಡಿ. ಕ್ವಾಂಟಿಟಿ ಬೇಕು ನೋಡಿ, ಆ ಚಿಕನ್ ಎಲ್ಲ ಬೇಯಬೇಕು. ಹಾಗೆ ನನ್ನ ಒಂದು ಗಂಟ್ಲಲ್ಲಿ ಫಿಲ್ಟ್ರೇ ಇಲ್ಲ. ಈ ಒಂದು ಚಿಕನ್ ಅಂಗಡಿಯಲ್ಲಿ ತುಂಬಾನೇ ನೆಗೆಟಿವ್ ಆಗಿ ಮಾತಾಡೋಂತಾರೆ. ನೀನ್ ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇದು ಬಂದು ಭಾನುವಾರದ ಒಂದು ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಅಂದರೆ ಇದು ಒಂದು ನ್ಯೂ ವ್ಲಾಗ್. ಮಾರ್ನಿಂಗೆ ನಾನು ಸ್ಟಾರ್ಟ್ ಮಾಡಿರೋಂಥದ್ದು. ಅಂದರೆ ನಾನು ಇವಾಗ ಹೋಗ್ತಾ ಇರೋದು ಚಿಕನ್ ತರನ ಅಂತೇಳ್ಬಿಟ್ಟು. ಫ್ರೆಶ್ ಆಗಿ ಸಿಗುತ್ತೆ ಚಿಕನು. ಇವಾಗ ಹೋದರೆ ಮಾತ್ರ ಹೊಸದಾಗಿ ಕೋಳಿನ ತರಿಸಿರ್ತಾರಲ್ವ, ಚೆನ್ನಾಗಿರುತ್ತೆ ಆ ಒಂದು ಅಂಗಡಿಯಲ್ಲಿ. ನಾನು ಮೊನ್ನೆ ಒಂದು ಲಾಸ್ಟ್ ಟೈಮಲ್ಲಿ ನಾನು ಒಂದು ಚಿಕನ್ ತೊಗೊಂಡು ಬಂದೆ. ಅಂದರೆ ದೀಪಾವಳಿ ಆಜುಬಾಜಲ್ಲಿ ತೊಗೊಂಬಂದೆ ಚಿಕನ್ನು. ಯಪ್ಪ, ಅದರಷ್ಟು ವರ್ಸ್ಟ್ ಚಿಕನ್ ನಾನು ಎಲ್ಲೂ ನೋಡಿರಲಿಲ್ಲ. ಹೆಂಗಿತ್ತು ಗೊತ್ತಾ, ಎಷ್ಟು ಬಲ್ತಿತ್ತು ಅಂತಂದರೆ ಅಲ್ಲಿ ಯಾರೋ ಮೋಸ್ಟ್ಲಿ ತಗೊಳೋದಿಲ್ಲ ಅನಿಸುತ್ತೆ. ರೋಡ್ ಸೈಡೇ ಐತೆ ಅಂಗಡಿ. ನಾನು ಈ ಥರ ಎಲ್ಲ ಹೇಳ್ಬಾರ್ದು ಅಂತಲೂ ಅನಿಸುತ್ತೆ. ಬಟ್ ಆದರೆ ನನ್ನ ಎಕ್ಸ್ಪೀರಿಯೆನ್ಸ್ ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಬಟ್ ಆದರೆ ಈ ಒಂದು ಚಿಕನ್ ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ, ರಶ್ನೂ ಇರುತ್ತೆ, ಚೆನ್ನಾಗಿ ಸಿಗುತ್ತೆ ಚಿಕನ್ ಅನ್ನೋದು ಮಾತ್ರ. ಕೆಲಸ ಮಾಡೋರು ಕೂಡ ಅಷ್ಟೇ ಚೆನ್ನಾಗಿ ಕೆಲಸನೂ ಮಾಡ್ತಾರೆ, ಅಷ್ಟೇ ವರ್ಕು ಬ್ಯುಸಿನೂ ಇರುತ್ತೆ. ಹಂಗೆ ಗಿರಾಕಿಗಳು ಬರ್ತಾರೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಇಲ್ಲಿ ಚಿಕನ್ನು ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವತ್ತು ತಂದಿದ್ದು ಅವತ್ತು ನಾವು ತಿಂದಾಗ ಎಷ್ಟು ನಮಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅನಿಸ್ತು ನಮಗೆ, ಆ ಥರನೇ ಒಳ್ಳೆಯದು ಗುಡ್ ಎಕ್ಸ್ಪೀರಿಯೆನ್ಸ್ ಆದಂಗೆ ಆಯಿತು ನನಗೆ ಈ ಒಂದು ಫಾರಮ್ ಕೋಳಿ ತಂದಿದ್ದಂಥದ್ದು. ಪ್ರತಿ ಸಲವೂ ನಾನು ಇಲ್ಲೇ ಥರ ಅಂಥದ್ದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. 1.5 kg ಇಟ್ಟು ಒಂದು ಕೋಳಿ ಕಟ್ ಮಾಡಿಸಿದ್ದಂಥದ್ದು. ಇವಾಗ ಮಾರ್ಕೆಟಿಗೆ ಆನ್ ದ ವೇ ಬರುವಾಗ ನಾನು ಸೌತೆಕಾಯಿನ ತೊಗೊಂಬಂದೆ. ಸೌತೆಕಾಯಿ ಇಲ್ಲಿ 10 ರೂಪಾಯಿಗೆ 2 ಕೊಟ್ಟರು. ಏನೋ ಪರವಾಗಿಲ್ಲ, ಸುಮಾರುಕ್ಕೆ ಚೆನ್ನಾಗಿ ಕಮ್ಮಿ ಇದ್ದಂಗಿತ್ತು ಈ ಒಂದು ದಿನ ಮಾತ್ರ. ಮತ್ತು ನೆಕ್ಸ್ಟ್ ಡೇ ನಾನು ಕ್ಯಾರೆಟ್ ತರೋಕ್ಕೆ ಹೋದಾಗ ಅಲ್ಲೇ 80 ರೂಪಾಯಿ kg ಅಂದ್ಬಿಟ್ರು. ನನಗಂತೂ ಅದೇ ಒಂದು ಮಾರ್ಕೆಟಲ್ಲೇ ವೆರೈಟಿನ ರೇಟ್ ಹೇಳ್ತಾ ಇರ್ತಾರೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಬಂದು ಭಾನುವಾರ ನಾನು 10:30 ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂದರೆ, ಸುಮಾರು ದಿನ ಆಗೋಗ್ಬಿಡ್ತು ಫಾರಂ ಕೋಳಿ ಚಿಕನ್ ಸಾಂಬಾರು ಮಾಡಿ. ತಿಂಗಳು ಮೇಲೇನೆ ಆಗೋಯ್ತು ಅಂತಲೇ ಹೇಳ್ಬೋದು. ನಾವು ಮಾಡೇ ಇರಲಿಲ್ಲ. ನಾನು ಫಾರಂ ಕೋಳಿ ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ. ಅದರಲ್ಲೂ ನಾಟಿ ಕೋಳಿ ಸ್ಟೈಲಲ್ಲೇ ನಾನು ಮಾಡೋಂಥದ್ದು. ಮಾಮೂಲಿ ನಾನು ಏನು ನಾರ್ಮಲ್ ಸಾಂಬಾರು ಮಾಡೋದಿಲ್ಲ. ಅದರಲ್ಲೂ ನನ್ನ ಮಗಳು ಫೇವ್ರೇಟ್ ಆಗಿರೋದ್ರಿಂದ ನನಗೂ ಕೂಡ ಫೇವ್ರೇಟ್ ಅದು. ಏನಂದರೆ ಫಾರಂ ಕೋಳಿ ಸಾಂಬಾರು. ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ, ಏನೆಲ್ಲ ಹಾಕ್ತೀನಿ, ಯಾವ ಶೈಲಿಯಲ್ಲಿ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅನ್ನೋದನ್ನೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ. ಒಂದು ಸೆಕೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂಡು, ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಸಾಂಬಾರು ನಿಮಗೆ ಶೇರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಚಕ್ಕೆ ಲವಂಗ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ಮಿಕ್ಸಿಗೆ. ಇವಾಗ ಇದಕ್ಕೆ 1.5 kg ಚಿಕನ್ಗೆ ಇಷ್ಟು ನಾನು ಶುಂಠಿ ತಗೊಂಡಿರೋಂಥದ್ದು. 1.5 kg ಚಿಕನ್ಗೆ ಫ್ರೆಂಡ್ಸ್ ಇಷ್ಟು ಶುಂಠಿ, ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇವಾಗ ನಾನು ಇದನ್ನ ಆಡ್ ಮಾಡ್ಕೊಂತೀನಿ ಮಿಕ್ಸಿಗೆ. ಹಾಗೆ ಒಂದು ಇಡಿಯಷ್ಟು ಈರುಳ್ಳಿ ಇದೆ, ಅಂದ್ರೆ ಒಂದು ಮುಷ್ಟಿಯಷ್ಟು ಈರುಳ್ಳಿ ಇದೆ. ಇದನ್ನ ನಾನು ಮಿಕ್ಸಿ ಮಾಡ್ಕೊಂತೀನಿ ಫಸ್ಟು. ಫ್ರೆಂಡ್ಸ್, ಈ ರೀತಿ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಚಕ್ಕೆ ಲವಂಗ ಇದನ್ನು ನಾನು ಸಪ್ರೇಟಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಲ್ವ. ಈ ರೀತಿ ಮಾಡೋದ್ರಿಂದ ವೆರೈಟಿ ಟೇಸ್ಟು ಕೊಡುತ್ತೆ ಅಂತಲೇ ಹೇಳ್ಬೋದು ಸಾಂಬಾರು. ಏನಂದರೆ ಒಂದೇ ಸಲ ಮಿಕ್ಸಿಗೆ ಹಾಕೋಣೋದಕ್ಕಿಂತ ಈ ರೀತಿ ಸಪ್ರೇಟಾಗಿ ನಾವು ಇವಾಗ ಕೊತ್ತಂಬರಿ 1 ಇಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಪುದೀನ 1 ಇಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಣೋದಕ್ಕಿಂತ ನಾನು ಟೊಮೊಟೊನೇ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನೀರು ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಟೊಮೊಟೊ ಹಾಕ್ಬಿಟ್ರೆ ಮನೇಲಿ ದೊಡ್ಡದು ಜಾರ್ ಇರುತ್ತೆ, ಆ ಜಾರೊಳಗೆ ಎಲ್ಲನೂ ಒಮ್ಮೆಕಲ್ಲೇ ಹಾಕಿನೂ ಕೂಡ ಮಾಡೋರಿರ್ತಾರೆ. ಆ ಥರನೂ ಮಾಡಿದ್ರು ಚೆನ್ನಾಗಿರುತ್ತೆ. ಬಟ್ ಆದರೆ ಈ ರೀತಿ ಸಪ್ರೇಟಾಗಿ ನಾವು ಹಾಕಿ ಮಿಕ್ಸಿಗೆ ಹಾಕಿ ನಾವು ಮಾಡೋದ್ರಿಂದನೂ ವೆರೈಟಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ಇದಕ್ಕೆ 2.5 ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ. 1.5 ಚಿಕನ್ ಇದೆ, 1.5 kg, 2ರಿಂದ 2.5 ಹಾಕ್ತಾ ಇದ್ದೀನಿ. ಇದು ಸಾಂಬಾರ್ ಪುಡಿ ಫ್ರೆಂಡ್ಸ್, ಇದು 1 ಸ್ಪೂನ್ ಹಾಕ್ತೀನಿ ಸಾಕು.
ಇವಾಗ ಇದು 1 ಸ್ಪೂನು ಫ್ರೆಂಡ್ಸ್. ಇದು ಧನ್ಯದ ಪುಡಿ, ಇದು ಸಾಕಿಷ್ಟು 1 ಸ್ಪೂನ್. ಫ್ರೆಂಡ್ಸ್ ಇವಾಗ ಒಂದಿಷ್ಟು ಖಾರ ಹಾಕ್ತಾ ಇದ್ದೀನಿ ನಾನು. ಖಾರನೇ ಆಗಲ್ಲ ಸಾಂಬಾರು ಅಂತೇಳಿ ಸ್ವಲ್ಪ ಖಾರ ಟೇಸ್ಟಿಗೆ ಹಾಕ್ತಾ ಇರೋಂಥದ್ದು. ನೀವು ನೋಡಿಕೊಂಡು ಖಾರನ ಹಿತಮಿತವಾಗಿ ಬಳಸಿ. ನಮಗೆ ಖಾರ ಜಾಸ್ತಿ ಇಷ್ಟ ಆಗುತ್ತೆ, ಹಾಗಾಗಿ ಈ ಥರ ಜಾಸ್ತಿ ಅಣ್ಗಾಯಿ ಹಾಕ್ತಾ ಇದ್ದೀನಿ. ಅಣ್ಗಾಯಿ ಹಾಕಿದ್ರೆ ಸ್ಪೆಷಲ್ ಟೇಸ್ಟ್ ಫ್ರೆಂಡ್ಸ್. ಏನ್ ಗೊತ್ತಾ, ಬಸ್ಸಾರಿಗೆಲ್ಲೂ ಕೂಡ ಅಣ್ಗಾಯಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅಣ್ಗಾಯಲ್ಲಿ ಚಟ್ನಿ ಮಾಡಿ ತುಂಬಾ ಟೇಸ್ಟ್. ಇದಕ್ಕೆ ಹಸಿರುಗಾಯಿ ಹಾಕೋದು ನನ್ನ ಮಗಳು ಬೇಡ, ಅಣ್ಗಾಯಿ ಹಾಕ್ತಾ ಇದೀನಿ. ಇದು ಸ್ಪೆಷಲ್ ಟೇಸ್ಟ್ ಕೊಡುತ್ತಿರುತ್ತೆ, ಚೆನ್ನಾಗಿರುತ್ತೆ ಅಣ್ಗಾಯಿ. ಇದಕ್ಕೆ ನಾನು 1 ಹನಿ ನೀರು ಕೂಡ ಹಾಕ್ತಾ ಇಲ್ಲ, ಯಾಕಂದ್ರೆ ಟೊಮೆಟೊ ಹಣ್ಣೆಲ್ಲ ನೀರು ಇರುತ್ತೆ. ಇವಾಗ ನಾನು ಸಾಂಬಾರ್ ಪುಡಿ, ಖಾರದ ಪುಡಿ ಹಾಗೆ ಧನ್ಯದ ಪುಡಿ 3 ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೊಮೆಟೊನು ಕೂಡ ಹಾಕಿ ನಾನು ಇದಕ್ಕೆ ನೀರು ಅಗತ್ಯ ಇತ್ತು ಅಂದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನಾನು ಮಿಕ್ಸ್ ಮಾಡ್ಕೊಂಡಿರೋಂಥದ್ದು ಮಿಕ್ಸಿ ಮಾಡಿದ್ದೀನಿ. ಕಾಲ ಅನ್ನೋದು ಯಾವ ಥರ ಮನುಷ್ಯನಿಗೆ ಪಾಠ ಕಲಿಸುತ್ತೆ ಅಂದರೆ ಫ್ರೆಂಡ್ಸ್, ಇವಾಗ ನಾನು ಒಂದು ಮಾತು ಹೇಳಬೇಕು ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಏನಂತಂದರೆ, ಒಂದು ಟೈಮಲ್ಲಿ ನನಗೆ ಅನ್ನನೇ ಮಾಡೋದಕ್ಕೆ ಬರದೇ ಇರೋಳು ಇವತ್ತು ಎಷ್ಟು ಥರದ ಚಿಕನ್ ಸಾಂಬಾರು, ಕಬಾಬು, ಬಿರಿಯಾನಿ, ಅದರಲ್ಲೂ ಯಾರು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಫಾರಂ ಕೋಳಿಯಿಂದ ಬಿರಿಯಾನಿ ಮಾಡೋದನ್ನು ನಾನಂತೂ ಖಂಡಿತನೂ ಕೇಳೂ ಇಲ್ಲ, ಎಲ್ಲೂ ನೋಡಿಲ್ಲ. ನಾನು ಮಾಡೋ ಅಂಥ ಒಂದು ಈ ಫಾರಂ ಕೋಳಿಯಿಂದ ಬಿರಿಯಾನಿ ಮಾಡಿದರೆ ನನ್ನ ಮಗಳು ಅದು ಎಷ್ಟು ನೆನೆಸಿ ಊಟ ಮಾಡ್ತಾಳೆ ಅಂತಂದರೆ, ನಾವು ಅಪ್ಪಾಜಿನೂ ಕೂಡ ಇದ್ದಾಗ ನನ್ನ ಮಗಳು ಅಡುಗೆ ಮಾಡಿದರೆ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂತ ನಾವು ಅಪ್ಪಾಜಿ ಅಪ್ರಿಷಿಯೇಟ್ ಮಾಡೋ ಅಂಥದ್ದು ಮಾಡ್ತಾ ಇದ್ದಿದ್ದು. ನಮ್ಮಮ್ಮನೂ ಕೂಡ ಅಷ್ಟೇ, ನನ್ನ ಮಗಳ ಕೈಯಾಗ ಅಡುಗೆ ಏನು ರುಚಿಯಾಗಿ ಅಡುಗೆ ಮಾಡ್ತಾಳೆ ಅಂತ ಹೊಗಳೋರು. ಬಟ್ ಆದರೆ ಈ ಒಂದು ಅಡುಗೆ ವಿಷಯದಲ್ಲಿ ನಾನು ಅದೆಷ್ಟು ನೊಂದಿದ್ದೀನಿ, ಎಷ್ಟು ಅಯ್ಯೋ ಅಂದಿದ್ದೀನಿ ಅಂದರೆ, ನೀವಾದರೂ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನನಗಾದರೂ ನೀವಾದರೂ ಒಂದು ಕಮೆಂಟಲ್ಲಿ ಅಥವಾ 4 ಜನ ನನ್ನ ಒಂದು ಅಡುಗೆ ಇಷ್ಟಪಡ್ತಾರೆ, ಅಥವಾ ನಾನು ಮಾಡೋಂಥ ರೆಸಿಪಿ ಅಥವಾ ನನ್ನ ಒಂದು ಏನಿದೆ ಒಂದು ವಿಡಿಯೋ ಕಂಟೆಂಟು ತುಂಬಾ ಜನಗಳು ಇಷ್ಟಪಟ್ಟು ನೋಡ್ತಾರೆ, ಲೈಕ್ ಮಾಡ್ತಾರೆ. ನನಗೆ ಇಲ್ಲಿ ಆದಂಥ ಒಂದು ಖುಷಿ ಸಂತೋಷ ಅಷ್ಟಿಷ್ಟ ಅಲ್ಲ ಅಂತಲೇ ಹೇಳ್ಬೋದು, ಅದಕ್ಕೆ ಪಾರನೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಟೀ ಮಾಡೋ ಸಲುವಾಗಿಯೇ ಒಂದು ಲೈಫ್ ಕೆಟ್ಟೋಗುತ್ತೆ ಅಂದರೆ ನೀವು ನಂಬ್ತೀರಾ? ಒಂದು ಅನ್ನ ಮಾಡೋದಕ್ಕೇ ಒಂದು ಜೀವನ ಹಾಳಾಗುತ್ತೆ, ಬದುಕು ಬರೋದಿಲ್ಲ ಅಂತಂದರೆ ಎಲ್ಲ ಗೊತ್ತಿದ್ದೂ ನಮಗೆ ಹಿಂಸೆ ಕೊಟ್ಟು ಕಾಟ ಕೊಟ್ಟು ಒಂದು ಹೆಣ್ಣಿಗೆ ನೋವು ಕೊಟ್ಟು ಭವಿಷ್ಯ ಅವ್ರ ಜೀವನ ಅವ್ರ ಬಾಳಿನ ಜೊತೆ ಆಟ ಆಡ್ತಾರೆ ಅಂದರೆ ಎಂತೆಂಥ ಜನ ಇರ್ತಾರೆ ಅಂದರೆ ಫ್ರೆಂಡ್ಸ್. ನನಗೆ ಅದಕ್ಕೆ ಒಂದೊಂದ್ಸಲ ನಾನು ಈ ಒಂದು ಅದ್ಭುತವಾದ ಒಂದು ಸಾಂಬಾರು ಮಾಡಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ, ಅಡುಗೆ ಮಾಡ್ಕೊತೀನಿ. ನನ್ನ ಒಂದು ಕಷ್ಟ ಸುಖದಲ್ಲಿ ನಿಮಗೂ ಕೂಡ ನಾನು ಈ ಥರ ಮಾಡಬೇಡಿ, ಈ ಥರ ಹಿಂಗಾಗುತ್ತೆ ಹಂಗಾಗುತ್ತೆ ಅಂದಾಗ 4 ಜನ ಅದು ಖಂಡಿತ ಒಪ್ತಾರೆ. ವಿಡಿಯೋದಲ್ಲೇ ಅಂತ ಅಲ್ಲ ಫ್ರೆಂಡ್ಸ್, ಬೇರೆ ಕಡೆನೂ ಕೂಡ ನಾನು ನಾರ್ಮಲಾಗಿ ನಾನು ಯಾವುದೇ ಒಂದು ಸಜೆಷನ್ ಕೊಟ್ಟರೆ ಖಂಡಿತ ಎಲ್ಲರೂ ಕೂಡ ನಾರ್ಮಲಾಗಿ ನನ್ನ ಒಂದು ಜೀವನದಲ್ಲಿ ಬೇರೆ ಪರ್ಸನ್ಗಳು ಓಕೆ ಮಾಡ್ಕೊತಾರೆ. ಆದರೆ ನನ್ನನ್ನು ಇಷ್ಟಪಡದಿರೋ ಏಕೈಕ ವ್ಯಕ್ತಿ, ನನ್ನ ಜೀವನ ಜೊತೆ ಆಟ ಆಡಿರೋಂಥ ವ್ಯಕ್ತಿ, ಅವರು ಒಂದು ಕುಟುಂಬ ನನ್ನ ಲೈಫಲ್ಲಿ ಒಂದು ಆಟ ಆಡಿದ್ದಾರೆ ಅಂದರೆ ಇವತ್ತಿಗೂ ನೆಮ್ಮದಿನೇ ಇಲ್ಲ. ನಾನು ಬದುಕೋದು, ನಾನು ಬದುಕ್ತಾ ಇರೋದು, ಜೀವನ ಮಾಡ್ತಾ ಇರೋದು ಒಂದು ರೀತಿ ನೋಡಿದರೆ ಓಕೆ, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಯಾಕೋ ಹೇಳ್ಕೊಂಡೆ ಅಷ್ಟೇ ಫ್ರೆಂಡ್ಸ್. ಇವಾಗ ಇದನ್ನು 3 ರಿಂದ 4 ಸಲ ನಾನು ತೊಳೆದಿದ್ದೀನಿ. ಚಿಕನ್ನ ತೊಳೆದು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕಿದ್ದೀನಿ. ಇವಾಗ ಎಣ್ಣೆ ಕಾದ ನಂತರ ಅದಕ್ಕೆ ಚಕ್ಕೆ ಲವಂಗ ಹಾಕಿದ್ದೀನಿ, ಮಿಕ್ಸಿಗೂ ಕೂಡ ಹಾಕ್ಕೊಂಡಿದ್ದೀನಿ. ಮಸಾಲೆ ರುಬ್ಬೋದಕ್ಕೆ ಚಕ್ಕೆ ಲವಂಗ ಹಾಕಿದ್ದೀನಿ, ಇದಕ್ಕೂ ಕೂಡ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಚಕ್ಕೆ ಲವಂಗ ಹಾಕ್ಬಿಟ್ಟು ಅದು ಸ್ವಲ್ಪ ಪಟ ಚಿಟ ಅಂತ ಸಿಡಿಯುತ್ತಲ್ಲ, ಆ ಟೈಮಲ್ಲಿ ನಾನು ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಒಂದು ಹಿಡಿಯಷ್ಟು ಈರುಳ್ಳಿನ ಹಾಕಿದರೆ ಈ ಚಿಕನ್ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್, ಚೆನ್ನಾಗಿ ಸ್ಮೂತಾಗಿರುತ್ತೆ. ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇದು ಒಂದು ಅನುಭವ ಅಂತಲೇ ಹೇಳ್ಬೋದು. ಇವಾಗ ಈರುಳ್ಳಿ ಹಾಕಿದ ನಂತರ ನಾನು ಚಿಕನ್ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ತಿರುಗಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅದು ಫಸ್ಟ್ ಎಣ್ಣೆಲಿ ಸ್ವಲ್ಪ ಬೆಂದ್ಕೋಬೇಕು, ಆ ನಂತರ ನಾವು ಉಪ್ಪನ್ನ ಹಾಕಬೇಕಾಗುತ್ತೆ. ಚಿಕನ್ಗೆ ಸಡನ್ನಾಗಿ ಹಸಿದು ಚಿಕನ್ನು ಅಥವಾ ಮಟನ್ ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ ನನಗಂತೂ ಅಷ್ಟೊಂದು ಇಷ್ಟ ಆಗಲ್ಲ. ಅದೇನೋ ಸರಿಯಾಗಿ ಅದು ಹೊಂದಿಕೆ ಆಗಿದೆ ಅಂತ ಅನ್ಸೋದೇ ಇಲ್ಲ. ಆ ಥರ ಸಾಂಬಾರು ಮಾಡಿದಾಗ ಸಾಂಬಾರು ಟೇಸ್ಟೇ ನನಗೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಂಥದ್ದು ಏನಂದರೆ, ಇವಾಗ ಅದು ಫಸ್ಟ್ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಅಂತಲೇ ಹೇಳ್ಬೋದು ಬಿಟ್ಟು ನಂತರನೇ ನಾನು ಉಪ್ಪು ಹಾಕೋಂಥದ್ದು, ಆಮೇಲೆ ಅರಿಶಿನ ಹಾಕೋಂಥದ್ದು, ಆಮೇಲೆ ಸಪ್ರೇಟಾಗಿ ಅದನ್ನು ಇನ್ನೂ ಒಂದು 2 ಸಲ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಅದನ್ನು ಬೇಯಿಸ್ಕೊತೀನಿ. ಪ್ಲೇಟ್ ಮುಚ್ಚಿ
ಅಲ್ಲಿವರೆಗೂ ನಮಗೆ ಈ ಅಡುಗೆ ಮಾಡುವಾಗ ಸುಮಾರು 11:30 12 ಗಂಟೆ ಮೇಲೆ ಆಗೋಗಿತ್ತು. ಹಾಗಾಗಿ ನಾನು ಇವಾಗ ಸ್ವಲ್ಪ ಟೀನೋ ಕಾಫಿನೋ ಕುಡಿಯೋಣ ಅಂತೇಳಿ ತುಂಬಾ ಸುಸ್ತಾಗ್ತಾಯಿತ್ತು, ತುಂಬಾ ಹಶ್ವಾಗ್ತಾಯಿತ್ತು. ಹಾಗಾಗಿ ಈ ಕಡೆಗೆ ಹಾಲಿನ ಪ್ಯಾಕೆಟ್ ಹೊಡೆದು ನಾನು ಹಾಲನ್ನ ಓಪನ್ ಮಾಡಿ ಟೀಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ಕಡೆಗೆ ಅದು ಬೆಂದ್ಕೊಂಡವ್ರಿಗೂ ಈ ಕಡೆ ಟೀ ಆಗ್ತಾ ಇರಲಿ ಅಂತೇಳಿ ಈಗ ರುಬ್ಬಿದಂಥ ಮಸಾಲೆನ ಹಾಕಿ ಅದಕ್ಕೆ ಒಂದು ಚಿಕನ್ ಮಸಾಲ ಒಂದು ಪೌಡ್ರ್ ತೊಗೊಂಬಂದಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಈಗ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ, ಆ ಚಿಕನ್ ಎಲ್ಲ ಬೇಯಬೇಕು. ಹಾಗೆ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅದು ಅಷ್ಟು ಕರೆಕ್ಟಾಗಿ ಅದು ನಿಂತ್ಕೋಬೇಕು. ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ನೀರಾಗೂ ಇರಬಾರ್ದು. ಹೇಳಬೇಕು ಅಂದರೆ ನಾನು ಇದಕ್ಕೆ ಕಾಯಿನ ಯೂಸ್ ಮಾಡೇ ಇಲ್ಲ. ಆ ಒಂದು ಕಾರಣದಿಂದ ನನಗೆ ಕರೆಕ್ಟಾದ ಒಂದು ಹದವಾಗಿ ಇರೋ ಒಂದು ಲೆಕ್ಕಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ ಈ ರೀತಿ ಆಗೋಗಿದೆ. ಒಂದು 5ರಿಂದ 6 ವಿಷಲ್ ಸಣ್ಣ ಊರಿನಲ್ಲಿ ನಾನು ಕೂಗಿಸಿದ್ದಂಥದ್ದು ಫಾರಮ್ ಕೋಳಿ ಚಿಕನ್, ನಾಟಿ ಕೋಳಿ ಸ್ಟೈಲಲ್ಲಿ, ಅಂದರೆ ನಾಟಿ ಕೋಳಿ ಸಾಂಬಾರ್ಗಿಂತನೂ ತುಂಬಾ ಚೆನ್ನಾಗಾಗಿತ್ತು, ತುಂಬಾ ಟೇಸ್ಟ್ ಆಗಿತ್ತು. ಇದಕ್ಕೆ ನಾನು ಮುದ್ದೆ ಮಾಡೋದಕ್ಕೆ ಹೋಗಲಿಲ್ಲ. ನಾವು ಊಟ ಮಾಡುವಾಗ ಅಂದರೆ ಭಾನುವಾರ ಸುಮಾರು 2 ಗಂಟೆ ಆಗೋಗಿತ್ತು. ಬೆಳಿಗ್ಗೆ ನಾವು ಏನಂದರೆ ABC ಜ್ಯೂಸ್ ಕುಡ್ದಿದ್ದು, ನಾನು ಸಾಂಬಾರು ಮಾಡುವಾಗ ಟೀ ಕುಡ್ದಿದ್ದಂಥದ್ದು. ಇವಾಗ 2 ಗಂಟೆ ಮೇಲೆ ಊಟ ಮಾಡಿದ್ದಂಥದ್ದು. ನಾನು ನನ್ನ ಮಗಳು ಇದಕ್ಕೆ ಮುದ್ದೆ ಮಾಡೋದು ಅಥವಾ ಚಪಾತಿ ಮಾಡೋದು ಅದಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲಿಲ್ಲ. ಇವಾಗ ನನ್ನ ಮಗಳಿಗೆ ಹಾಕ್ಕೊಟ್ಟೆ, ಅವಳು ಊಟ ಮಾಡಿದ್ಲು, ತುಂಬಾ ಇಷ್ಟಪಟ್ಟಳು. ಈ ಒಂದು ಸಾಂಬಾರಲ್ಲಿ ಒಂದು ಚಿಕನ್ ಪೀಸು ಕೂಡ ವೇಸ್ಟೇ ಆಗಲ್ಲ. ಮೊನ್ನೆ ಲಾಸ್ಟ್ ಟೈಮ್ ತಂದಾಗ ಅದು ಬಾಯ್ಲರು ಎಷ್ಟು ಚೆನ್ನಾಗಿ ಮಾಡಿದೆ, ಏನೆಲ್ಲ ಹಾಕಿ ಮಾಡಿದ್ರು ಕೂಡ ಸ್ವಲ್ಪ ವೇಸ್ಟ್ ಆಯಿತು. ನಾನಂತೂ ತಿನ್ನಲೇ ಇಲ್ಲ. ಹಿಂಗೆ ಅಂಗಡಿಗೆ ಹೋಗಿ ತೊಗೊಂಬರ್ಬೇಕು ಅಷ್ಟೇ ನಾನು ಹೇಳೋಂಥದ್ದು. ಚೆನ್ನಾಗಿ ಜಾಸ್ತಿ ಜನ ಇದ್ದರೆ ಅದು ಬೇಗ ಬೇಗ ಸೇಲ್ ಆಗ್ತಾ ಇರುತ್ತೆ. ಜಾಸ್ತಿ ಜನ ಇಲ್ಲ ಅಂದರೆ ಏನು ಮಾಡ್ತಾರೆ, ಸ್ಟೋರ್ ಆಗಿರುತ್ತಲ್ಲ ಅದನ್ನೇ ಬಂದರಿಗೆ ಕೊಯ್ದುಬಿಟ್ಟು ಕೊಟ್ಬಿಟ್ರು ಅಂತ ಅನಿಸುತ್ತೆ ಆ ಮನುಷ್ಯ. ಹಂಗಾಗಿ ನನಗೆ ಸಿಕ್ಕಿದ್ದಂಥದ್ದು ಅವತ್ತು ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು, ಟೈಮು ವೇಸ್ಟ್ ಆಯಿತು. ಹಾಗಾಯಿತು ನನಗೆ ಅವತ್ತಿನ ಒಂದು ಚಿಕನ್ನು ತಿನ್ನೋದಕ್ಕೆ ಆಗಲೇ ಇಲ್ಲ. ಒಂಥರ ರಬ್ಬರ್ಗಿನ ಕಡೆಯಾಗಿತ್ತು ಫ್ರೆಂಡ್ಸ್. ಎಷ್ಟು ವರ್ಸ್ಟಾಗಿತ್ತು ಅದು ಹೇಳೋಕ್ಕೆ ಅಸಾಧ್ಯ. ಎಂದು ನಾನು ಆ ಥರದ್ದು ಎಕ್ಸ್ಪೀರಿಯೆನ್ಸ್ ಮಾಡೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಇದು ಅಷ್ಟೇ ಚೆನ್ನಾಗಾಗಿತ್ತು ಸಾಂಬಾರು, ನಾಟಿ ಕೋಳಿ ಸಾಂಬಾರು ಅಷ್ಟೇ ಟೇಸ್ಟ್ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು. ಬ್ಯಾಕ್ ಟು ಒನ್ಸ್ ಅಗೈನ್ ಫ್ರೆಂಡ್ಸ್. ಚಿಕನ್ ಅಂತೂ ತುಂಬಾ ಚೆನ್ನಾಗಿತ್ತು. ಹೆಂಗಿತ್ತು ಗೊತ್ತಾ, ಬೇರೆ ಮೊನ್ನೆ ಲಾಸ್ಟ್ ಟೈಮ್ ತಗೊಂಬಂದಿದ್ದಲ್ಲ ನಾನು, ಅಂದ್ರೆ ದೀಪಾವಳಿ ಆಜುಬಾಜಲ್ಲಿ ತಗೊಂಬಂದಿದ್ದಲ್ವಾ, ದೀಪಾವಳಿ 1 ದಿನ 2 ದಿನ ಆಯ್ತು ಅನ್ನುವಾಗ ತಗೊಂಡ್ ಬಂದಿದ್ದೆ. ಯಪ್ಪ ಅದಂತೂ ವರ್ಸ್ಟ್ ಅಂಗಡಿ. ನಾನು ನಿಮ್ಗೆ ಆ ಅಂಗಡಿನ ಶೇರ್ ಮಾಡ್ಕೊಳ್ಳಿಲ್ಲ, ಇಂಥ ಕಡೆ ಹೋಗಿದೆ ಅಂತಾನು ಕೂಡ ನಾನು ಹೇಳಿಲ್ಲ. ಅದೆಲ್ಲ ಅಷ್ಟು ಸಖತ್ತು ಕೆಡ್ದಾಗಿತ್ತು. ಒಂದು ಅರ್ಧ kg ಅಷ್ಟೇ ತಗೊಂಡ್ಬಂದಿದ್ದು. ಅದು ಬೈಲರ್ ತರದು ಏನು ಗೊತ್ತಾ, ಸ್ಮೂತ್ ಆಗಿರುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಇಷ್ಟಪಡ್ತಾರೆ. ಬೇಗ ಬೇಯುತ್ತೆ, ಸ್ಮೂತ್ ಅಂತ. ಈ ಏನಿದು ಫಾರಮ್ ಟೇಸ್ಟ್ ಇರುತ್ತೆ, ಬಟ್ ಅದ್ರ ಫಾರಮ್ಗಿಂತ ಜಾಸ್ತಿ ಬೈಲರೇ ಸೇಲ್ ಆಗೋದಲ್ವಾ. ಯಪ್ಪ ಅಂತಿಂತ ವರ್ಷದಿಲ್ಲ ಆ ಚಿಕನ್ ಅಂತೂ. ನನಗಂತೂ ಚಿಕನ್ ಮೇಲೆ ಆಸೆನ ಹೊರಟೋಗೋ ಥರ ಆಗ್ಬಿಡುತ್ತೆ. ನನಗೆ ಒಂದ್ಸಲ ಏನಾದರೂ ಒಂದು ಪದಾರ್ಥ ಅಥವಾ ಒಂದು ವ್ಯಕ್ತಿ ಮನಸ್ಸಿಗೆ ಇರಿಟೇಟ್ ಆಗೋಂಥದ್ದು ಅಥವಾ ಹಿಂಗಾಯ್ತು ಅಂದರೆ ನನ್ನ ಮೈಂಡ್ಲಿ ಅದನ್ನ ಏನು ಮಾಡ್ರು ನನಗೆ ನೆನಪು ಬರಲ್ಲ. ಅದು ಮತ್ತೆ ಬರಬೇಕು ಅಂತಂದ್ರೆ ಅದು ಶತಾಗತಾಯ ಪ್ರಯತ್ನ ಪಟ್ಟಿರ್ಬೇಕು. ಹಂಗೆ ನಿಜವಾಗ್ಲೂ ಅವತ್ತು ತಿಂದಿದ್ದ ಚಿಕನ್ ಅನುಭವ ನಂಗಂತೂ ಸುಮ್ಮನೆ ದುಡ್ಡು ಕೊಟ್ಟು ಬಂದಂಗೆ ಆಗೋಯ್ತು. ಪೆಟ್ರೋಲ್ ಖರ್ಚಿಟ್ಕೊಂಡು ಅಲ್ಲೆಲ್ಲ ತಗೊಂಡಿದ್ದಾಯ್ತು. ನಿಜವಾಗ್ಲೂ ಚೂರು ಚೆನ್ನಾಗಿರ್ಲಿಲ್ಲ, ಅಷ್ಟು ಕೆಳಗಿತ್ತು. ಬಟ್ ಆದ್ರೆ ನಾನು ಇವಾಗ ತಂದಿದ್ದಲ್ಲ, ಅದು ಚಿಕನ್ ಮಾತ್ರ ಅಲ್ಟಿಮೇಟ್. ಆ ಒಂದು ಅಂಗಡಿಯಲ್ಲೇ ನಾನು ಜಾಸ್ತಿ ತರೋಂಥದ್ದು. ಸಖತ್ತಾಗಿತ್ತು, ಸುಳ್ಳು ಹೇಳ್ಬಾರ್ದು. ಮೋಸ್ಟ್ಲಿ ಅವ್ರ ಮೈಂಡ್ಗಳು ಮನ್ಸುಗಳು ನಾವು ಯಾವತ್ತು ಜಾಸ್ತಿ ಯಾರಿಗೆ ನಾವು ಜಾಸ್ತಿ ಗೌರವ ಕೊಡ್ತೀವೋ, ಜಾಸ್ತಿ ಪ್ರೀತಿ ತೋರಿಸ್ತೀವೋ ಅಥವಾ ಜಾಸ್ತಿ ಪ್ರಿಪ್ರೇಷನ್ ಕೊಡ್ತೀವಲ್ವ, ಏನೋ ಜಾಸ್ತಿ ಇಂಪಾರ್ಟೆನ್ಸ್ ಏನ್ ಕೊಡ್ತೀವಲ್ಲ ಅವರಿಂದ ನಮ್ಗೆ ಹರ್ಟ್ ಆಗೋದು ಜಾಸ್ತಿ. ಆ ಕ್ಷಣ ನೆಕ್ಸ್ಟ್ ಡೇಗೆನೆ ಇದಾಗಿರುತ್ತೆ. ಅದಕ್ಕೂ ಮುಂಚೆ ನಾನು ತುಂಬಾನೇ ಚೆನ್ನಾಗಿ ಎಲ್ಲರೂ ಇರ್ತಾರೆ, ಯಾರೇ ಆಗ್ಲಿ ಅಷ್ಟೇ. ಜಾಸ್ತಿ ನೀವು ಯಾವತ್ತು ಪ್ರಿಫರೆನ್ಸ್ ಕೊಡ್ತೀರೋ, ಜಾಸ್ತಿ ಹೊಗಳ್ತೀರೋ, ಅವತ್ತು ಟುಸ್ಪಟಕ್ಕೆ ಆಗಂತದ್ದು ಜಾಸ್ತಿ ನನಗಾಗಿದೆ. ಹೇಳ್ಬೇಕು ಅಂದ್ರೆ ಈ ಚಿಕನ್ ಅಂಗಡಿ ಹೊಗಳೋದಕ್ಕೂ ಒಂದು ಭಯ ಆಗುತ್ತೆ, ಏನೂ ಇಲ್ಲ. ನಿಜವಾಗ್ಲೂ ಚಿಕನ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಒಂದು ಪೀಸ್ ಒಂಚೂರು ಹಿಂಗ್ ಕಡೆಗಿಟ್ಟಿಲ್ಲ ನಾವು, ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂದ್ವಿ. 230 ರೂಪಾಯಿನ ಏನಾಯ್ತು, 230 ಆಯ್ತು. ಸಖತ್ ಚೆನ್ನಾಯ್ತು ಫ್ರೆಂಡ್ಸ್. ಒಂದು ಕೋಳಿ 1.5 kg ಚಿಕನ್, ಮಟನ್ ಮಾತ್ರ ಅವ್ರ ಅಂಗಡಿಯಲ್ಲಿ ಯಾವ್ದು ಬಾಯ್ಲರ್ ತಗೊಳ್ಳಿ ಮತ್ತೆ ಫಾರಂ ತಗೊಳ್ಳಿ ಸಖತ್ತಾಗಿರುತ್ತೆ, ಸಖತ್ ಚೆನ್ನಾಗಿರುತ್ತೆ, ಸುಳ್ಳು ಹೇಳ್ಬಾರ್ದು. ನಮ್ಗಂತೂ ಉಂಡಿದ್ದಕ್ಕೂ ದುಡ್ಡು ಕೊಟ್ಟಿದ್ದಕ್ಕೂ ತುಂಬಾ ಸಮಾಧಾನ ಅನಿಸ್ತು. ಇವಾಗ ಒಂದು ನಿದ್ದೆ ಆಯ್ತು. ಇವಾಗ ಸ್ವಲ್ಪ ಬಟ್ಟೆ ಮರ್ಚೋದಿದೆ, ಆ ಬಟ್ಟೆ ಪೆಂಡಿಂಗ್ ಹಂಗೆ ಇದೆ. ಆ ಬಟ್ಟೆನೂ ಬಟ್ಟೆ ಮರ್ಚೋದಕ್ಕಿಂತ ಮುಂಚೆ ಸಾಯಂಕಾಲ ಆಗ್ಬಿಟ್ಟಿದೆ, ಕತ್ಲಾಗ್ಬಿಟ್ಟಿದೆ. ನಾನ್ ಮಾಡೋದಂಥದ್ದು ಪ್ರತಿದಿನ ಸಾಯಂಕಾಲನೇ ಆಗುತ್ತೆ ಸ್ನಾನ. ಅದಕ್ಕೆ ಇವಾಗ ಫಸ್ಟ್ ಕಾಫಿ ಕುಡಿದು ಆಮೇಲೆ ಬಟ್ಟೆ ಮರ್ಚಿ ಆಮೇಲೆ ನಾನು ಸ್ನಾನಕ್ಕೆ ಹೋಗ್ಬೇಕು. ಬನ್ನಿ ಕಾಫಿ ಮಾಡೋಣ. ಕಾಫಿ ಇಸ್ ಮೈ ಫೇವ್ರೇಟ್ ಅಂಡ್ ಮೈ ಡಾಟರ್ ಇಸ್ ಆಲ್ಸೋ. ಹೌದಾ? ನಾನು ಯಾವಾಗ ಹೇಳಿದ್ದೆ? ಕುಡಿದ್ರೆ ಇಷ್ಟ ಆದಂಗೆ. ಏನಿಲ್ಲಪ್ಪ. ಯಾವಾಗ ಕುಡ್ದೆ? ಕೊಟ್ಟಿದ್ದೆ ಊಟಕ್ಕಿಂತ ಮುಂಚೆ. ಊಟ ಆದ್ಮೇಲೂ ಕೂಡ? ಊಟ ಆದ್ಮೇಲೂ
ಫ್ರೆಂಡ್ಸ್ ಒಂದು ಮಾತು ಹೇಳ್ಬೇಕು. ನನ್ನ ಮಗಳು ನಾನು ಈ ಮಾತು ಸ್ಟಾರ್ಟ್ ಮಾಡಿದ್ರೆ ನಗ್ತಾಳೆ ಅಂತಾಳೆ. ಕ್ಯಾಮ್ರಾ ಆಫ್ ಆಗಿರುತ್ತಲ್ಲ ಅಂತ ಟೈಮಲ್ಲಿ ಹೇಳಿದಾಗ ಅವಳು ಹೌದಮ್ಮ ಅಂತ ಕೇಳ್ತಾಳೆ. ಇವಾಗ ಅವಳು ನಗ್ತಾನೆ ಇರ್ತಾಳೆ. ಇನ್ನು ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ಇನ್ನೂ ನೀವು ಚೆನ್ನಾಗಿರೋದು. ಬಟ್ ಅವಳು ಫೇಸ್ ತೋರ್ಸಲ್ಲ ಇಂಥ ಟೈಮಲ್ಲಿ. ಏನಿಲ್ಲ ಫ್ರೆಂಡ್ಸ್, ನಾನು ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಲಿ ಇಂಥದ್ದು ಮುಟ್ಟಿ ನಮ್ಮ ಜನಗಳು ಒಂದಷ್ಟು ಜನ ಇದ್ದಾರೆ. ಕೆಲವೊಂದಷ್ಟು ಜನ ಅವ್ರ ಹೆಸರೇನು ಹೇಳೋದು ಬೇಡ ಅಂತದೆ. ಅವ್ರು ಹೆಂಗೆ ಅದೇ ಇದು ತುಂಬಾ ಚೆನ್ನಾಗಿದೆ ಅಂತ ನಾನು ಏನೇ ಒಂದು ತಗೊಳ್ಳಿ, ಒಂದು ಬಟ್ಟೆ ತಗೊಳ್ಳಿ, ಒಂದು ಸ್ಕೂಟರ್ ತಗೊಳ್ಳಿ, ಒಂದು ಇದು ತಗೊಳ್ಳಿ, ಒಂದು ಅದು ತಗೊಳ್ಳಿ, ಅದನ್ನ ಅದೇ ತರನೇ ಮಾಡೋ ಜನ ಇದ್ದಾರೆ ಫ್ರೆಂಡ್ಸ್. 2 months ಬ್ಯಾಕ್ ನಾನೇನೋ ಒಂದು ಕೆಲಸಕ್ಕೆ ಟ್ರೈ ಮಾಡಿದೆ. ಆ ಒಂದು ದಿನ ಮಾತ್ರ ಟ್ರೈ ಮಾಡಿ ಬಿಟ್ಬಿಟ್ಟೆ. ಇವಾಗಂತೂ ಆ ಒಂದು ಕೆಲಸ ನಾನು ಮುಟ್ಟಿದೀನಿ ಅಂದ್ರೆ ಅದಕ್ಕೆ ಮುಗಿಲು ಮುತ್ಕೊಂಡು ಹೋಗ್ತಾ ಇದಾರೆ. ಅದು ಏನೇದ ಗೊತ್ತಿಲ್ಲ. ನಾನಂತ ಒಂದು ಈಗ ಇದನ್ನ ಈ ಒಂದು ಪ್ರಾಡಕ್ಟ್ ನಾನು ಇಷ್ಟಪಟ್ಟೆ ಅಂದ್ರೆ ಇವಾಗ ನೋಡಿ ನಿಜವಾಗ್ಲೂ ಇದನ್ನ ನನ್ನ ಒಂದು ವಿಡಿಯೋ ನೋಡಿ ಅಥವಾ ನಾನು ಯೂಸ್ ಮಾಡ್ತೀನಿ ಅಂತೇಳಿ ಮಾಡೋ ಅಂತವ್ರು ಸುಮಾರು ಜನ ಇರ್ತಾರೆ. ಅಥವಾ ನಾನು ಕಾಫಿ ಲೈಕ್ ಮಾಡ್ತೀನಿ ಅಂದ್ರೆ ಆ ಕಾಫಿ ಲೈಕ್ ಆಮೇಲೆ ಕಾಫಿ ಇಷ್ಟಪಟ್ಟು ತುಂಬಾ ಜನ ಇದ್ದಾರೆ. ಅಂತದ್ರಲ್ಲಿ ಒಂದ್ ಕೆಲ್ಸಕ್ಕೆ ಅಂತ ಕೈ ಹಾಕ್ದೆ ಆಮೇಲೆ ನಾನ್ ಬಿಟ್ಟೆ ಕೂಡ ಅವ್ರು ಬಿಡ್ದಲ್ಲ ಆತರ ಕಸ್ಕೊಂಡ್ಬಿಟ್ಟೆ ಅವ್ರಿಗೆ. ಹೆಂಗೆ ನಾನು ಯಾವ್ದೇ ಒಂದು ಏನೇ ಒಂದು ಇಷ್ಟಪಡ್ತೀನಿ ಅದು ಹಂಗೆ ಬೇರೆ ಜನಗಳಿಗೆ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ. ಐ ಸ್ವೇರ್ ಹೇಳ್ತಾ ಇರೋದು, ನಾನು ಸುಳ್ಳು ಹೇಳ್ತಾ ಇಲ್ಲ. ನೀವು ಏನ್ ಹಂಗೆ ಹಿಂಗೆ ಏನ್ ಬೇಕಾದ್ರೂ ಅನ್ಕೊಳ್ಳಿ, ಇರೋದನ್ನ ಫ್ಯಾಕ್ಟ್ ಆಗಿ ಹೇಳ್ತಾ ಇದೀನಿ. ನನ್ನ ಒಂದು ಗಂಟ್ಲಲ್ಲಿ ಫಿಲ್ಟ್ರೇ ಇಲ್ಲ, ಇರೋದನ್ನ ಹಂಗೆ ಹೇಳ್ತಾ ಇರೋದೆ. ಉಪೇಂದ್ರ ಎಸ್ ಇವಳೇನ ಹೇಳಿದ್ ನೋಡ್ರಿ ಅದೇ ಇವಳೇನ ಹೇಳ್ತಾಳೆ ಫ್ರೆಂಡ್ಸ್. ನೀವ್ ಹಂಗೆ ಲಾಸ್ಬೇಕು, ನಿಧಾನ ಕ್ಲಾಸ್ ಬೇಕು. ಅವಳೇನೋ ಒಂದ್ ಹೇಳ್ಬಿಟ್ಟು ಸುಮ್ಕತ್ತೆ. ಮತ್ತೆ ಹೇಳೋದ್ರೆ ನೀವು ತಲೆ ಕೆಳಬಿಟ್ಟು ಕಾಲ್ ಮೇಲೆ ಮಾಡಿದ್ರೆ ಹೇಳಲ್ಲ ಅವಳು. ಆಶನ ಒಂದು ಕಾಫಿ ರೆಡಿ. ಆಶನ ಒಂದು ಕಾಫಿ ಇದು ಫ್ರೆಂಡ್ಸ್. ಇವಳದು ಸೈಡ್ ಇಡಲ್ಲ. ಈಗ ಒಂದು ಬಿಸಿ 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 ಚಾಯ್ ಅಲ್ಲ, ಇದು ಕಾಫಿ ಕುಡಿಯೋಣ. ಬಿಸಿ ಬಿಸಿ ಎಂಜಾಯ್ ಮಾಡ್ಬೇಕು ಫ್ರೆಂಡ್ಸ್. ನಾನು ಇವಾಗ ಇದನ್ನ ಎಂಜಾಯ್ ಮಾಡಿ ಸಿಗ್ತೀನಿ ನೆಕ್ಸ್ಟ್. ಓಕೆನಾ? ಬಾಯ್ ಫ್ರೆಂಡ್ಸ್. ಒಂದು ವೀಕ್ ಆಯಿತು ಅನಿಸುತ್ತೆ. ಇವಾಗ ನಾನು ಫೇಸ್ ಪ್ಯಾಕ್ ಹಾಕಿ, ನಾನು ಮುಂಚೆ ಜಾಸ್ತಿ ಕಾಫಿ ಪೌಡ್ರದ್ದು ಹಾಕ್ತಾಯಿದ್ದೆ. ಕಾಫಿ ಪೌಡ್ರ್ ಚೆನ್ನಾಗಿ ವರ್ಕ್ ಅನಿಸುತ್ತೆ ನನಗೆ. ಬಟ್ ಅದ್ರ ಕಾಫಿ ಪೌಡ್ರಿಗಿಂತ ಈ ಒಂದು ಅರಿಶಿನ, ಅಕ್ಕಿ ಹಿಟ್ಟು, ಹಾಗೆ ಇದೇನಿದೆ ಕಡಲೆ ಹಿಟ್ಟು, ಹಾಗೆ ಇದಕ್ಕೆ ಒಂದು 2 ಸ್ಪೂನು ಮೊಸರು ಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಹಾಕಿ ನಾನು ಮುಖಕ್ಕೆ ಮಸಾಜ್ ಅಥವಾ ಮುಖಕ್ಕೆ ಅಪ್ಲೈ ಮಾಡಿದ್ರೂ ಕೂಡ ಸಾಕು. ಮಸಾಜ್ ಮಾಡೋದು ಒಂದು ಪ್ರೊಸೀಜರ್ ಇರುತ್ತೆ, ಆ ರೀತಿ ಮಾಡಿದ್ರೇ ಇದು ಚೆಂದ. ಅದು ಬಿಟ್ಟು ನಮಗೆ ಮಸಾಜ್ ಮಾಡೋದಕ್ಕೆಲ್ಲ ಬರೋದಿಲ್ಲ. ನಾವು ಸುಮ್ಮನೆ ಅಪ್ಲೈ ಏನಾದರೂ ಮಾಡಿ ಅದನ್ನು ವಾಶ್ ಮಾಡ್ಕೊತೀವಿ ಅಂದ್ರೂ ಕೂಡ ಬೆಟರ್ ಅಂತಲೇ ಹೇಳ್ಬೋದು. ಮುಖ ಎಷ್ಟು ಬ್ರೈಟ್ ಆಗುತ್ತೆ ಅಂದರೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಎಷ್ಟು ಚೆನ್ನಾಗಿ ಪಳಪಳ ಉಳಿಯುತ್ತೆ ಅಂದರೆ ಫ್ರೆಂಡ್ಸ್, 1 ವಾರಕ್ಕೆ ಆಗೋಷ್ಟು ಒಂದು ಮುಖ ನಮ್ಮದು ಶೈನಿಂಗ್ ಆಗಿ ಉಳ್ಕೊಳುತ್ತೆ. ಅಂದರೆ 1 ವಾರದ ಮಟ್ಟಿಗೆ ನಾವು ನಾವು ಮುಖಕ್ಕೆ ಏನು ಹಾಕೋಂಥದ್ದು ಈ ಥರ ಹೋಮ್ ರೆಮಿಡಿ ಮಾಡೋಂಥದ್ದೇನು ಬೇಡ. ಸಾಕು ವೀಕ್ಲಿ ಒಂದ್ಸಲ ಈ ಒಂದು ಅರಿಶಿನ, ಹಾಗೆ ಈ ಕಡಲೆ ಹಿಟ್ಟಿಂದ ಮತ್ತು ಮೊಸರು, ಅಕ್ಕಿ ಹಿಟ್ಟು, ಈ ಒಂದು 4 ಐಟಮ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ತುಂಬಾ ನನಗಂತೂ ಇಷ್ಟನೇ ಆಗುತ್ತೆ ಇದು. ಮತ್ತು ನಾನು ಮೊಬೈಲಲ್ಲಿ ನೋಡಿದಂಥದ್ದು ಯೂಟ್ಯೂಬಲ್ಲಿ ಪಿಗ್ಮೆಂಟೇಷನ್ನು ಕೂಡ ಅವಾಯ್ಡ್ ಆಗುತ್ತೆ, ಕಮ್ಮಿ ಆಗುತ್ತೆ ಅಂತ. ಅದಕ್ಕೆ ನಾನು ಕೂಡ ಇದನ್ನೇ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟಿಂದ ನಾನು ಮಾಡ್ತಾ ಇರೋಂಥದ್ದು. ಹೋದ ವಾರನೂ ಕೂಡ ಇದನ್ನೇ ನಾನು ಅಪ್ಲೈ ಮಾಡಿದ್ದಂಥದ್ದು. ಈಗಲೂ ಕೂಡ ಅದನ್ನೇ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಫಸ್ಟು ಕಾಫಿ ಪೌಡ್ರದ್ದು ಇಷ್ಟಪಡ್ತಿದ್ದದ್ದು, ಅದಕ್ಕಿಂತ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಫ್ರೆಂಡ್ಸ್. ನಾನು ಕಡಲೆ ಹಿಟ್ಟನ್ನ ಜಾಸ್ತಿ ಯೂಸೇ ಮಾಡಿಲ್ಲ. ಇದು ಸೆಕೆಂಡ್ನೇ ಸಲನೇ ನಾನು ಯೂಸ್ ಮಾಡ್ತಾ ಇರೋಂಥದ್ದು. ಇವಾಗ ಇದನ್ನು ಫುಲ್ಲು ಮಿಕ್ಕಿದ್ದೆಲ್ಲನೂ ಅಪ್ಲೈ ಮಾಡಿಬಿಟ್ಟು ಹಾಗೆ ಒಂದು 10-20 ನಿಮಿಷ ಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಮಿಕ್ಕಿದ್ದೆಲ್ಲನೂ ಹಚ್ಕೊಂಡೆ. ಬಟ್ ಆದರೆ ಬಟ್ಟೆ ಮರ್ಚ ಅಂತ ಒಂದು ಕೆಲಸ ಪೆಂಡಿಂಗಲ್ಲೇ ಉಳ್ಕೊಳ್ಳುತ್ತೆ. ನನ್ನ ಮಗಳಿಗೆ ಯಾಕೋ ಬಟ್ಟೆ ಮರ್ಚ ಮೂಡೇ ಇಲ್ಲ. ಅವಳಿಗೆ ಯಾಕೋ ಬಟ್ಟೆ ಒಗೆದು ಅಲ್ಲಿ ಇಟ್ಬಿಟ್ರೆ ಅವಳು ಅಂತ ಹಂಗೆ ಸುಮ್ಮನೆ ಇರ್ತಾಳೆ, ಬಿಟ್ಟರೆ ಯಾಕೋ ಹಂಗೆ ಮಾಡ್ತಾ ಇದ್ದಾಳೆ. ಅವಳಿಗೆ ಫುಲ್ಲು ಮನೆಯೆಲ್ಲ ಇದಾಗ್ಬಿಟ್ಟಿದೆ, ನೀಟ್ ಡೀಪ್ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ ಅವಳು. ಇವಾಗ ಡೀಪ್ ಕ್ಲೀನ್ ಮಾಡೋಕ್ಕೆ ಯಾವುದಾದ್ರೂ ಒಂದು ಹಬ್ಬ ಅಂತ ಇದ್ದರೆ ಅದು ಡೀಪ್ ಕ್ಲೀನ್ ಮಾಡೋದಕ್ಕೆ ಚೆನ್ನಾಗಿ, ಅದಕ್ಕೆ ಎಷ್ಟಾಗುತ್ತಷ್ಟು ಮೇಲೆ ನೀಟಾಗಿ ಎಷ್ಟಾಗುತ್ತಷ್ಟು ಕಸ ಮುಸ್ರಿ ಇಲ್ದಿರಂಗೆ ನಾವು ಮಾಡ್ಕೊಳಕ್ಕೆ ಸಾಧ್ಯ. ಈಗ ಮಧ್ಯೆ ಸುಮ್ಮನೆ ಡೀಪ್ ಕ್ಲೀನ್ ಮಾಡ್ತೀವಿ ಅಂದರೆ ಅದು ಒಂದು ಹಬ್ಬಕ್ಕೂ ಆಗೋದಿಲ್ಲ. ಮತ್ತು ಹಬ್ಬದ ಟೈಮಲ್ಲಿ ನಮಗೆ ಮಾಡೋದಕ್ಕಾಗೋದಿಲ್ಲ. ಈಗ ಯಾವುದಾದ್ರೂ ಒಂದು ಅಥವಾ ಹೊಸ ವರ್ಷನೋ ಅಥವಾ ಈ ಒಂದು ಏನಾದರೂ ಒಂದು ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋ ಅಂಥ ಒಂದು ಇದಾದರೆ ಡೀಪ್ ಕ್ಲೀನ್ ಮಾಡ್ಬೋದು. ಅಲ್ಲಿವರೆಗೂ ಹಂಗಂತ ಬಟ್ಟೆಗಳ್ನ ಬಿಟ್ಕೊಳ್ಳೋದು ಅಥವಾ ಕಸ ಮುಸ್ರೆಗಳ್ನ ಬಿಟ್ಕೊಳ್ಳೋದು ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಅವಳು ಆ ಥರ ಹೇಳ್ತಾ ಇದ್ಲು ನನಗೆ, ಎಲ್ಲ ಮನೆಯೆಲ್ಲ ಮೆಸ್ಸಿ ಆಗಿದೆ ಅಂತೇಳಿ. ಎಷ್ಟಾಗುತ್ತೆ ಅಷ್ಟು ಮನೆಗಳೆಲ್ಲ ಕೆಲಸ ಮಾಡ್ಕೋಬೇಕಾಗುತ್ತೆ. ಬಟ್ ಡೀಪ್ ಕ್ಲೀನ್ ಅಂದರೆ ಮನೆಗೆ ನಾವು ಹೊಸ್ದಾಗಿ ಬಂದ್ವಲ್ಲ, ಆ ರೀತಿ ಎಲ್ಲ ನೀಟ್ ಮಾಡೋದು ಕಷ್ಟ ಅಂತ ನೋಡಿ. ಈ ಥರ ಇದೆ. ಇದಕ್ಕೆ ನಾನು ಸೋಪ್ ಏನೂ ಹಾಕಿಲ್ಲ ಅಲ್ವಾ, ಸ್ವಲ್ಪ ಹಾಗೆ ಇರಲಿ ಅಂತ ಬರೀ ನೀರಲ್ಲೇ ವಾಶ್ ಮಾಡಿರೋಂಥದ್ದು. ಇದನ್ನು ಅಪ್ಲೈ ಮಾಡಬೇಕಾದ್ರೂ ಕೂಡ ಮುಂಚೆನೇ ನಾನು ನೀರಲ್ಲಿ
ಸುಮ್ಮನೆ ಹಿಂಗೆ ವಾಶ್ ಮಾಡಿದಂಥದ್ದು, ಬಟ್ ಸೋಪ್ ಹಾಕಿರಲಿಲ್ಲ ಆಗಲೂ ಕೂಡ. ಈಗ ನಾನು ಅದು ಹಚ್ಚಿದಾದ್ಮೇಲೆ ನೀರಲ್ಲೇ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಒಂಥರ ಪಿಗ್ಮೆಂಟೇಷನ್ ಎಲ್ಲನೂ ಹೋಗುತ್ತೆ ಅಂತ ಕೇಳಿದ್ದೀನಿ ಕಡ್ಲೆಟ್ ಯೂಸ್ ಮಾಡೋದ್ರಿಂದ. ನೋಡಬೇಕು ಹೇಗಾಗುತ್ತೋ ಗೊತ್ತಿಲ್ಲ. ವಾರಕ್ಕೊಮ್ಮೆ ನನಗೆ ಈ ಒಂದು ಕಡ್ಲೆಟಿನ ಒಂದು ಏನು ಫೇಸ್ ಪ್ಯಾಕ್ ಇದೆಯಲ್ವಾ, ಅದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅನ್ನಿಸ್ತು. ಹಂಗಾಗಿ ಇದನ್ನು ನಾನು ಮತ್ತೆ ಎಗೇನ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ. ನೀವು ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಗುಳ್ಳೆಗಳು ಇಲ್ಲೆಲ್ಲ ಪಿಂಪಲ್ಸ್ ಆಗಿರ್ತವೆ, ಅದು ಕಪ್ಪು ಕಪ್ಪು ಕಲೆ ಇರ್ತದೆ, ಎಲ್ಲನೂ ಕೂಡ ನೀಟಾಗಂತೂ ಖಂಡಿತ ಹೋಗುತ್ತೆ. ಹಾಗೆ ಮುಖ ಕೂಡ ಚೆನ್ನಾಗಿ ಬ್ರೈಟಾಗಿ ಕಾಣುತ್ತೆ ಫ್ರೆಂಡ್ಸ್. ನಯಸ್ಸಾಗೂ ಇರುತ್ತೆ. ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಅನ್ಸುತ್ತೆ ಮುಖ, ಇಷ್ಟೊಂಥರ ಶೈನಿಂಗ್ ಆಗಿದೆ. ನಾನು ಸೋಪೇ ಹಾಕಿಲ್ಲ ಆದರೂ ಕೂಡ ಸಾಫ್ಟ್ ಅನ್ಸುತ್ತೆ, ಹಾಗೆ ಶೈನಿಂಗ್ ಅನ್ಸುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್. ಫ್ರೆಂಡ್ಸ್, ಏನು ಗೊತ್ತಾ, ನಾನಿವತ್ತು ನಿಮ್ಮ ಜೊತೆ ಒಂದೆರಡು ಮಾತಾಡೋಣ ಅಂತೇಳಿ, ಒಂದೆರಡು ಮಾತಾಡಬೇಕು ಅಂತೇಳಿ ನಾನು ಇವಾಗ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಇಲ್ಲೇ ಎಂಡ್ ಮಾಡೋಣ ಅಂತ ಇದ್ದೆ ಆಗ್ಲೇ ಕೂಡ. ಬಟ್ ಅದ್ರ ಏನು ವಿಷಯ ಅಂತಂದರೆ ಏನಿಲ್ಲ, ಅದಕ್ಕಿಂತ ಮುಂಚೆ ನಾಟಿ ಕೋಳಿ ಸಾಂಬಾರ್ ಟೇಸ್ಟಿ ಕೊಡೋಂಥ ಫಾರಂ ಕೋಳಿ ಸಾಂಬಾರ್ ಮಾಡಿದ್ದೆ ಇವತ್ತು ನಾನು. ಅದಂತೂ ಖಂಡಿತ ತುಂಬಾ ಚೆನ್ನಾಗಿತ್ತು. ಪೀಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನಿಜವಾಗ್ಲೂ ಹೇಳ್ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಸಾಂಬಾರು ತುಂಬಾನೇ ಚೆನ್ನಾಗಿತ್ತು. ನನ್ನ ಮಗಳು ತುಂಬಾನೇ ಇಷ್ಟಪಡ್ತಿದ್ಲು. ಒಂದು ಪೀಸು ಕೂಡ ವೇಸ್ಟ್ ಆಗೋದಿಲ್ಲ. ಅದರಲ್ಲೂ ಫಾರಂ ಕೋಳಿ ಸಾಂಬಾರು ಅಂದರೆ ನಮ್ಮ ಮನೆಯಲ್ಲಿ, ಅದರಲ್ಲಿ ಕೂಡ ಬಿರಿಯಾನಿ ಮಾಡಿದ್ರೆ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ. ಯಾವಾಗಾದ್ರೂ ಮಾಡಿದಾಗ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ, ಫ್ರೆಂಡ್ಸ್, ಇವಾಗ ಒಂದೆರಡು ಮಾತು. ಏನೂ ಇಲ್ಲ, ನನಗೇನಾದ್ರೂ ನನ್ನ ನೋವು 1000 ಇರ್ತವೆ. ನನ್ನ ನೋವು ನಾನು ಮರೆಯೋದಕ್ಕೆ ನಾನು ಏನಿಲ್ಲ, ಏನು ಮಾತಾಡಬೇಕು ಅಂತ ನಾನು ಇದ್ದೀನಿ ಅಂತಂದರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ನನ್ನ ಒಂದು ನೋವು ಮರೆಯೋದಕ್ಕೆ, ನನ್ನ ಒಂದು ಜೀವನಕ್ಕೆ ಆಧಾರವಾಗಿ ಇರಲಿ ಅನ್ನೋ ಒಂದು ಉದ್ದೇಶದಿಂದ. ಇಲ್ಲಿ ಆಗದೆ ಇರೋರು, ನಾನು ಅವ್ರಿಗೆ ಏನ್ ಮಾಡಿದ್ದೀನಿ ಅನ್ನೋ ಗೊತ್ತಿಲ್ಲ. ಹೆಸರು ಕೂಡ ನಾನು ಹೇಳ್ತೀನಿ. ಈ ವಾಣ್ಗಿ ಬ್ಯಾಡ್ಗಿ ಅನ್ನೋರ್ಗೆ ಯಾರೋ ಏನ್ ಕಥೆಯೋ ಗೊತ್ತಿಲ್ಲ. ಆ ಒಂದು ವ್ಯಕ್ತಿಗೆ ನಾನು ಏನ್ ಮಾಡಿದ್ದೀನಿ ಅನ್ನೋ ಗೊತ್ತಿಲ್ಲ. ಅದು ಒಳ್ಳೇದಂತ ಯಾವತ್ತೂ ಒಂದು ಮಾತಾಡಿಲ್ಲ. ಅದು ಮಾತಾಡೋದೆಲ್ಲಾನು ಒಂಚೂರು ಸಿಕ್ಕರೆ ಸಾಕು ನೆಗೆಟಿವ್ ಆಗಿ ಎಳೆಯೋದಕ್ಕೆ ಬರ್ತಾ ಇರುತ್ತೆ. ಆ ತರ ಒಂದು ಪರ್ಸನ್ ಅದು. ಅದೇನಾಗಿದೆ ಗೊತ್ತಿಲ್ಲ. ಬರೀ ಬಂದು ನನಗೆ ಬ್ಯಾಡ. ನಾನು ಮುಂಚೆನೆ ನೊಂದಿರ್ತೀನಿ. ನಾನೇನು ಚಲ್ಲಾಟ ಆಡ್ತಾ ಇಲ್ಲ. ನಾನೇನು ಯೂಟ್ಯೂಬಲ್ಲಿ ನಿಂತ್ಕೊಂಡ್ಬಿಟ್ಟು ಏನೋ ಚಲ್ಲಾಟ ಆಡ್ಕೊಂಡೆ ನಾನು ಮಾಡಕ್ ಕೆಲಸ ಇಲ್ಲದೆ ಏನು ಮಾಡ್ತಾ ಇಲ್ಲ. ಮಾಡೋದು ಈ ಕೆಲಸ ನಾನು ಮಾಡ್ಬೇಕು ಅಂತಾನೆ ಮಾಡ್ತಾ ಇರೋಂಥದ್ದು. ಅದು ನನ್ನ ಜೀವನಕ್ಕೆ ಆಧಾರವಾಗಿರ್ಲಿ, ನನಗೆ ನನ್ನ ಮಗಳಿಗೆ ಭವಿಷ್ಯಕ್ಕೆ ಅದು ಒಂದು ಆಧಾರ ಸ್ತಂಭ ಆಗಿರ್ಲಿ ಅಂತ ನಾನು ಹಾರ್ಡ್ ವರ್ಕ್ ಮಾಡ್ತಾ ಇರೋದು. ನನ್ನಷ್ಟು ಕಷ್ಟಪಟ್ಟು ಮಾಡ್ರಿ ನೀವು. ನನಗೆ ಬಂದು ನೆಗೆಟಿವ್ ಆಗಿ ಮಾತಾಡೋಂಥವ್ರು, ನೀನು ಏನಕ್ಕೆ ಯೂಟ್ಯೂಬ್ ಮಾಡಿದೆ, ಓ ಕೆಲಸ ಮಾಡು ಹಾಗೆ ಹೀಗೆ, ಅದು ನನ್ನ ಒಂದು ಪರ್ಸನಲ್, ನನಗೆ ಒಂದು ಇಂಟ್ರೆಸ್ಟ್ ಬರೋಂಥ ಕೆಲಸ ಮಾಡೋಂಥದ್ದು ಆಯ್ತಾ. ಇನ್ಯಾವುದೋ ಒಂದು ಕೆಲಸಕ್ಕೆ ಅದು ನನಗೆ ಇಂಟ್ರೆಸ್ಟ್ ಬರಬೇಕು. ನನಗೆ ಯಾವ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ, ಈ ಕೆಲಸದಲ್ಲಿ ನಂಗೆ ಇಂಟ್ರೆಸ್ಟ್ ಇದೆ. ಇದು ಸೋಲೋ ಗೆಲುವೋ ಏಳೋ ಬೀಳೋ ಇದನ್ನ ನಾನು ಫೇಸ್ ಮಾಡ್ತೀನಿ. ಆ ಮನುಷ್ಯನಿಗೆ, ಆ ಒಂದು ವ್ಯಕ್ತಿಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಬಂದ್ಬಿಟ್ಟು ನನ್ನ ಚೂರು ಏನಾದ್ರು ಒಂಚೂರು ಫಾಲ್ಟ್ ಸಿಕ್ಬಿಟ್ರೆ ಅದು ತಪ್ಪು ಕಡೆ. ಏನ್ ನನ್ನ ಗಂಡನ, ಏನ್ ತಾಳಿ ಕಟ್ಟಿರೋ ಅಂತ ಗಂಡನ ಬಂದ್ಬಿಟ್ಟು ಇದನ್ನ ನೀನು ಏನ್ ಜೀವನ ಹಂಗೆ ಹಿಂಗೆ ಏನೋ ನಿನಗೆ ಲೈಕ್ಸ್ ಬಂದಿಲ್ಲ ಅಂದ್ರೆ ನಿನಗೆ ಅನ್ಯಾಯ ಆದಂಗ ಇದು ನಾನು ಹಂಗೆ ಭಾವಿಸೋದು. ನನಗೆ ಅನ್ಯಾಯ ಆದ. ಯಾಕೆಂದ್ರೆ ನನಗೆ ಗೊತ್ತು ನಾನು ಯಾವ ತರ ಹಾರ್ಡ್ ವರ್ಕ್ ಮಾಡ್ತೀನಿ, ಯಾವ ತರ ಕಷ್ಟಪಡ್ತೀನಿ ಹಗಲು ರಾತ್ರಿ ಅನ್ನೋದು ನನಗೆ ಗೊತ್ತು. ಅದನ್ನ ಒಂದು ದಿನ ಒಂದು ಟೈಮ್ ಮಾಡಿ ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ. ಒಂದು ದಿನ 2 ದಿನ ಮಾಡ್ರಿ ಗೊತ್ತಾಗುತ್ತೆ ಯೂಟ್ಯೂಬ್ ಸವಾಸ ಹೆಂಗಿರುತ್ತೆ ಅಂತ. ಒಂದು ದಿನ ಮಿಸ್ ಆಗಲ್ಲ. ನಾನು ಊಟ ಮಾಡಿದ್ ನಾವು ಆ ಕಷ್ಟ ನಿಮ್ಗೆ ಅರ್ಥ ಆಗೋದಿಲ್ಲ. ನಾನು ಊಟ ಮಾಡಿರೋಂಥದ್ದು ಅಥವಾ ನಾನು ಟೈಮ್ ಸಮೇತ ತೋರಿಸಿ ಮಾಡೋಂಥದ್ದು, ಬೆಳಿಗ್ಗೆ ಅಷ್ಟೊತ್ತಿಗೆದ್ದು ನಾನು ಪೂಜೆ ಮಾಡಿ 3 ಗಂಟೆಗೆ ಎದ್ದು ಪೂಜೆ ಮಾಡಿ ಮನೆಯೆಲ್ಲ ನೀಟ್ ಮಾಡ್ಕೊಂಡು ನನ್ನ ಮನೆ ನನ್ನ ಸಂಸಾರ, ಅದು ನನ್ನ ಕಷ್ಟ ನನಗೇ ಇರುತ್ತೆ. ಅದು ನಾನು ಯಾರಿಗೇನು ಹೇಳ್ಕೋಬೇಕಾಗಿಲ್ಲ. ಅದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ. ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ನಮ್ಮ ಕಷ್ಟ 1000 ಇರುತ್ತೆ, ಅದನ್ನ ಯಾರು ತಗೊಳ್ಳೋರು ಇರೋದಿಲ್ಲ ಆಯ್ತಾ. ಏನಾದ್ರೂ ನನಗೆ ಅನ್ಯಾಯನೇ. ಯಾಕೆ ಅಂದ್ರೆ ನಾನು ಅಷ್ಟು ಕಷ್ಟಪಡ್ತೀನಿ. ನಾನು ಇದರಿಂದ ನನಗೆ ಆದಾಯ ಬೇಕು, ನನಗೆ ಇದ್ರ ಒಳ್ಳೇದು ಆಗ್ಬೇಕು, ಇದರಿಂದ ನನಗೆ ಏಳ್ಗೆ ಸಿಗ್ಬೇಕು, ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ಮಾಡ್ತಾ ಇದ್ದೀನಿ ಅಂದಾಗ ಅದನ್ನ ನನಗೆ ಪ್ರತಿಫಲ ಸಿಗ್ಲಿದಾಗ ಅದು ನಾನು ಅನ್ಯಾಯ ಅಂತಾನೆ ಭಾವಿಸ್ತೀನಿ. ಅದು ನನ್ನ ಒಂದು ಭಾವನೆ ಅದು ಆಯ್ತಾ. ಹಂಗಂತ ನೀವು ಲೈಕ್ ಬಂದಿಲ್ಲ ಅಂದ್ರೆ ಹೌದು, ನನಗೆ ಲೈಕ್ ಬಂದಿಲ್ಲ ಅಂದ್ರೆ ನನಗೆ ಅನ್ಯಾಯ ಅಂತಾನೆ ಅನ್ಸೋದು. ಯಾಕಂದ್ರೆ ಹಾರ್ಡ್ ವರ್ಕ್ ಹಂಗಿರುತ್ತೆ. ಅದನ್ನ ನಾನು ಹೇಳ್ಕೊಳ್ಳೋದು ತಪ್ಪೇನು ನಿಮ್ಮ ಪ್ರಕಾರ ತಪ್ಪಿರ್ಬೋದು, ಅದು ಪ್ರಪಂಚದ ಪ್ರಕಾರ ತಪ್ಪಿರ್ಬೋದು. ಆದ್ರೆ ನನ್ನ ಹಾರ್ಡ್ ವರ್ಕಿನ ಪ್ರಕಾರ ನಾನು ಹೇಳಿದ್ರೆ ಅದು ನನಗೆ ಮಾತ್ರ ಗೊತ್ತು. ನಾನು ಅನುಭವಿಸೋಂಥ ಕಷ್ಟ ನನ್ನ ಮಗಳು ನೋಡ್ತಾ ಇದ್ದಾಳಲ್ವ, ಇಲ್ಲಿ ನನ್ನ ಮಗಳಿಗೆ ಮಾತ್ರ ಗೊತ್ತಿರುತ್ತೆ. ಎಷ್ಟು ಟೈಮಲ್ಲಿ ನಾನು ಎದ್ದಿರ್ತೀನಿ, ಯಾವ ಟೈಮಲ್ಲಿ ಅದು ಹೆಂಗೆ ಏನು ಅನ್ನೋದು.
ಗೊತ್ತಾಯ್ತಾ. ಸುಮ್ಮನೆ ಕುತ್ಕೊಂಡ್ಬಿಟ್ಟು ನಿನಗೆ ಲೈಕ್ಸ್ ಬಂದಿಲ್ಲ ಅಂದ್ರೆ ನಿನಗೆ ಏನು ಅನ್ಯಾಯನ ಹಂಗ ಹಿಂಗ ಅಂತೇಳಿ ದೊಡ್ಡ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರೆ ನಿಮಗೆ ಮಾಡೋಕ್ಕೇನು ಕೆಲಸ ಅಲ್ವಾ, ಇಂಥವ್ನು ಹುಡುಕೋದಕ್ಕೆ ನಾ ಮಾಡೋದು. ಇಷ್ಟ ಇದ್ರೆ ವಿಡಿಯೋ ನೋಡ್ರಿ, ಬೇಡ ಅಂದ್ರೆ ಬ್ಲಾಕ್ ಮಾಡಿ ಬಿಸಾಕ್ರಿ, ನಂಗೆ ಕಷ್ಟ ಏನಿಲ್ಲ ಆಯ್ತಾ. ಇಷ್ಟ ಇದ್ರೆಲ್ಲರೂ ಕಷ್ಟಪಟ್ಟು ನೋಡ್ರಿ ಅಂತ ನಾನೇನು ಕಾಲಿಡ್ಕೊಂಡು ಕೇಳ್ಕೊಂತಿಲ್ಲ. ನನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನೋಡ್ರಿ, ಬೇಡ ಅಂತ ಹೇಳ. ನನ್ನ ವಿಡಿಯೋ ಇಷ್ಟ ಆದರೆ ನೋಡಿ ಲೈಕ್ ಮಾಡಿರಿ. ಬ್ಯಾಡ್ ಕಮೆಂಟ್ ಹಾಕೋ ಅಂಥದ್ದೇನು ನನಗೆ ಅನ್ಯಾಯನೂ ಮಾಡಿಲ್ಲ, ಅಂಥದ್ದೇನು ಕೆಟ್ಟದಾಗ ನಾನು ನಡ್ಕೊಂಡು ಇಲ್ಲ, ಅಂಥದ್ದೇನು ಮಾಡಿಲ್ಲ. ನಾನು ಹೌದು ವ್ಯೂಸ್ ಬಂದಿಲ್ಲ, ಲೈಕ್ಸ್ ಬಂದಿಲ್ಲ ಅಂದರೆ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ. ನನ್ನ ಕೈಲಾದಂಥದ್ದು ಶಕ್ತಿ ಮೀರಿ ನಾನು ಒಳ್ಳೊಳ್ಳೆ ಕಂಟೆಂಟ್ನೇ ಕೊಡ್ತಾ ಇರೋಂಥದ್ದು. ಒಳ್ಳೆಯ ಒಂದು ಅಡುಗೆ ಮಾಡಿದೆ, ಅದು ಒಳ್ಳೇದು ಕೆಟ್ಟದ್ದು, ಅದರ ಒಂದು ಆಗೋದು ಹೋಗೋದು, ಮಾಡಬೇಕಾಗಿರೋದು ಮಾಡಬಾರ್ದು ಈ ಒಂದು ಕೆಲಸ ಅನ್ನೋಂಥದ್ದನ್ನ ಯಾವುದು ಮುಚ್ಚಿಟ್ಕೊಂಡೆ ಚೆಲ್ಲಾಟ ಆಡ್ಕೊಂಡೇನು ಆಟ ಆಡ್ತಿಲ್ಲ. ನಾನು ರಿಯಾಲಿಟಿ ನಾನು ಹೆಂಗಿದ್ದೀನ ಹಾಗೆ ತೋರಿಸ್ತಾ ಇರೋಂಥದ್ದು. ನಿಮಗೆ ಇನ್ನು ಒಳ್ಳೇದು ಯಾವುದು ಅರ್ಥ ಆಗಲ್ಲ, ಯಾವುದಾದ್ರು ಒಂಚೂರು ಸಿಕ್ಬಿಟ್ರೆ ಅದು ಹಿಡ್ಕೊಂಡು ಹಿಂಗೆ ಎಳೆಯೋದಕ್ಕೆ ಕಾಯತ್ಕೊಂಡು ಕುತ್ಕೊಂಡು ಬುಯ್ಯಿರ ಅಂತ ಕಾಣುತ್ತೆ. ಅದಕ್ಕೆ ಹೇಳೋಂಥದ್ದು, ಈ ಬ್ಯಾಡ್ ಕಮೆಂಟ್ ಮಾತ್ರ ನಾವು ನೆಗೆಟಿವ್ ಆಗಿ ಮಾತ್ರ ಹಾಕೋದಕ್ಕೆ ಹಿಂಗೆ ಅನ್ಯಾಯನ ಹಿಂಗೆ ಮಾಡೋ ಕೆಲಸ ಇಲ್ಲ. ನನಗೆ ಇವತ್ತವರೆಗೂ ಯಾರು ಇಷ್ಟು ಕೇವಲವಾಗಿ ಮಾತಾಡೋರು ಯಾರೂ ಇಲ್ಲ. ಮೋಸ್ಟ್ಲಿ ಮಾತಾಡ್ತಿರೋದು ಈ ಬ್ಯಾಡ್ಗಿ ಮೆಣಸಿಕಾನ ನನಗೆ ಗೊತ್ತಿಲ್ಲ, ನೀವೇ ಅಂತ ಕಾಣುತ್ತೆ ಆಯ್ತಾ. ನಿಮ್ಮ ಹತ್ರನೇ ನಾನು ಈ ವ್ಯಕ್ತಿಯಿಂದಲೇ ಇಷ್ಟು ಮಾತು ಕೇಳ್ತಾ ಇರೋದು. ನೀನು ಮಾತಾಡೋದಕ್ಕೇನೆ ಈ ಒಂದು ವ್ಯಕ್ತಿ ಮಾತಾಡೋದಕ್ಕೆ ಇನ್ನಿದ್ದಾರನ್ನ ಮಾತಾಡ್ತಾರೆ ಬಿಟ್ರೆ ನೀನು ನಾನು ಯಾರ ಹತ್ರ ನಾನು ಅನ್ಸ್ಕೊಳ್ಳೋ ಲೆಕ್ಕಕ್ಕೂ ಇಲ್ಲ, ನಾನು ಅನ್ಸ್ಕೊಂಡೂ ಇಲ್ಲ. ಆಗ್ದಿರ ನಿಮ್ಗೆ ಅಂತ ದ್ರೋಹ ಮಾಡಿದೀನಿ, ಅಂತ ಅನ್ಯಾಯ ಮಾಡಿದೀನಿ, ನಿಮ್ಗೆ ಇಷ್ಟ ಆದ್ರೆ ನೋಡ್ಬೇಕು, ಕಷ್ಟ ಆದ್ರೆ ಬಿಡಬೇಕು. ಅದು ನಮ್ಮ ಕಷ್ಟ, ನಮ್ಮ ಹಾರ್ಡ್ ವರ್ಕ್ ಮಾತಾಡ್ಸುತ್ತೆ ಅಂತ. ಆ ಥರ ಎಲ್ಲ ನಾನು ಅನ್ಯಾಯ ಅಂತಾನು ಮಾತಾಡ್ಸುತ್ತೆ, ಕೋಪ ಅಂತಾನು ಮಾತಾಡ್ಸುತ್ತೆ, ಸ್ಟ್ರಗಲ್ ಅಂತಾನು ಮಾತಾಡ್ಸುತ್ತೆ. ಅದಕ್ಕೆ ನನಗೆ ಯಾವ ಥರ ನನಗೆ ಹಾರ್ಡ್ ಆಗಿ ಕೆಲಸ ಮಾಡಿದ್ರೆ ಅದು ನನ್ನ ಒಂದು ಮನಸ್ಸಿಗೆ, ನನ್ನ ಒಂದು ದೇಹಕ್ಕೆ ಮಾತ್ರ ಅಷ್ಟೇ ಗೊತ್ತಿರುತ್ತೆ. ಎಷ್ಟು ಕಷ್ಟಪಟ್ಟಿರ್ತೀನಿ, ಎಷ್ಟು ಗಂಟೆಗೆ ಎದ್ದು ನಾನು ವಿಡಿಯೋ ಮಾಡಿರ್ತೀನಿ, ಯಾವ ಥರ ನಾನು ಕಷ್ಟಪಟ್ಟು ನಾನು ಊಟ ಮಾಡಿರ್ತೀನೋ, ತಿಂಡಿ ತಿಂದಿರ್ತೀನೋ, ಉಪವಾಸ ಇರ್ತೀನೋ, ವನವಾಸ ಇರ್ತೀನೋ, ಯಾವ ಥರ ಮಾಡ್ತಾ ಅಂದ್ರೆ ಹಂಗಂಗೆ ತೋರಿಸಿರ್ತೀನಿ. ಹೌದಾ, ಅದಕ್ಕೊಂದು ಲೈಕ್ ಬಂದಿಲ್ಲ ಅಂದರೆ ನನಗೆ ಅದು ಅನ್ಯಾಯ ಅಂತಾನೆ ನಾನು ಭಾವಿಸ್ತೀನಿ. ನಾನು ಯಾಕಂದ್ರೆ ನಾನು ಇದನ್ನ ಯೂಟ್ಯೂಬೇ ಎಲ್ಲ ಅಂತ ನಾನು ನಂಬಿರೋ ಅಂಥವಳು ಆಯ್ತಾ. ಯೂಟ್ಯೂಬೇ ನನಗೂ ನನ್ನ ಮಗಳಿಗೂ ಜೀವನಕ್ಕೆ ಆಧಾರ ಆಗಿರಲಿ, ಅಥವಾ ಯೂಟ್ಯೂಬೇ ನನ್ನ ಉಸಿರು ಅಂತಾನು ನಂಬ್ಕೊಂಡಿದ್ದೀನಿ ನಾನು. ಹಂಗಿರುವಾಗ ನಂಗೆ ಆ ಥರ ಅನ್ಸುತ್ತೆ ಭಾವನೆ. ಅದು ಈ ಮನುಷ್ಯನ್ ಬರೋ ಅಂಥ ಭಾವನೆನೇ ನನಗೆ ಬರ್ಬೇಕಂತ ಏನೋ ರೂಲ್ಸ್ ಆಯ್ತಾ. ವಾಣಿಗೆ ಬ್ಯಾಡ್ಗಿಗೆ ಆಗಂತ ಭಾವನೆಗಳು, ವಾಣಿ ಬ್ಯಾಡ್ಗಿಗೆ ಆಗೋಂಥ ಮನ್ಸು, ಮೈಂಡು, ಅವ್ರ ಹತ್ರ ಇರೋಂಥ ಥಿಂಗ್ಸ್ ಎಲ್ಲ ಬಂದು ನನಗೂ ಹಂಗೆ ಇರಬೇಕು ಅನ್ನೋಂಥ ರೂಲ್ಸು ರೆಗ್ಯುಲೇಷನ್ಸ್ ಏನಾದರೂ ಐತಾ. ಅವ್ರ ಮೆಂಟಾಲಿಟಿನೇ ಬೇರೆ, ನನ್ನ ಮೆಂಟಾಲಿಟಿನೇ ಬೇರೆ. ಇವತ್ತು ಗೌರವ ಕೊಟ್ಟೆ ಹೇಳ್ತಾ ಇದ್ದೀನಿ. ನನ್ನ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ನನ್ನ ವೀಡಿಯೋಸ್ ನೋಡೋದು ಬೇಕಾಗಿಲ್ಲ. ಈ ವಾಣಿಗೆ ಬ್ಯಾಡಿಗೆ ಅನ್ನೋಂಥ ವ್ಯಕ್ತಿಗೆ ಹೇಳ್ತಾ ಇರೋದು ಗೌರವದಿಂದಲೇ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಅದು ಎಲ್ಲ ಹೇಳ್ಸ್ಕೊಂಡು ಹಂಗೆ ಹಿಂಗೆ ಅಂತ ಹೇಳಿಸ್ಕೊಳ್ಳೋಂಥದ್ದೇನಿಲ್ಲ. ನಂಗೆ ತುಂಬ ಹರ್ಟ್ ಆಗುತ್ತೆ ಮಾತಾಡಿದಾಗ. ಯಾಕಂದ್ರೆ ಸ್ಟ್ರಗಲ್ ಹಂಗಿರುತ್ತೆ. ಮಾಡಿ ನೋಡ್ರಿ, ಯೂಟ್ಯೂಬ್ ಗೊತ್ತಾಗುತ್ತೆ ಒಂದ್ಸಲ. ನಾನು ಹಾಕ್ದಾಗ ಕರೆಕ್ಟ್ ಟೈಮ್ಗೆ ಹಾಕಿ ನೋಡೋಣ, ಗೊತ್ತಾಗುತ್ತೆ. ಉಸಿರು ಹೊರಗೆ ಬಂದು ಸೇರ್ಕೊಂಡಿರುತ್ತೆ ನನಗೆ. ನಾನು ಯಾವ ಥರ ಕಷ್ಟಪಡ್ತಾ ಇದ್ದೀನಿ ಅಂದರೆ, ನನ್ನ ಮಗಳಿಗೆ 2 ಗಂಟೆ ಆದರೂ ಕೂಡ ಊಟಕ್ಕೆ ಕೊಟ್ಟಿರಲ್ಲ ನಾನು. ಬರೀ ಇದು ಯೂಟ್ಯೂಬ್ದೇ ಆಗಿರುತ್ತೆ. ಇಷ್ಟೊಂದು ಕಷ್ಟ ಎಲ್ಲ ಪಟ್ಕೊಂಡು ಮಾಡೋಂಥದ್ದೇನು ಅಂತಾನು ಕೇಳ್ಬೋದು. ಅದು ನನ್ನ ಒಂದು ಪರ್ಸನಲ್ ವಿಷಯ. ನನಗೆ ಅದನ್ನು ನಿಮ್ಗೆ ಹೇಳೋಂಥ ಅಗತ್ಯ ಇಲ್ಲ, ಗೊತ್ತಾಯ್ತಾ. ಅದೆಲ್ಲ ನಾನು ಚಲ್ಲಾಟಕ್ಕಂತೂ ಮಾಡ್ತಾ ಇಲ್ಲ. ಇದು ನಿಮಗೆ ಇಂಟ್ರೆಸ್ಟ್ ಇಲ್ಲದೆ ಗೊತ್ತಿಲ್ಲದೆ ಮಾತಾಡೋಂಥ ವ್ಯಕ್ತಿಗಳಿಗೆಲ್ಲ ಉತ್ತರ ಕೊಡಬೇಕಾಗಿಲ್ಲ. ನೋಡಿ, ಹುಡುಕಿ ಬಂದು ನನ್ನ ಹತ್ರ ಈ ರೀತಿ ನನ್ನ ಒಂದು ಕಮೆಂಟ್ ಬಾಕ್ಸಿಗೆ ಬಂದು ಕಮೆಂಟ್ ಮಾಡ್ತಾರಲ್ವ ನನ್ನ ಒಂದು ವಿಡಿಯೋಗೆ, ಅದಕ್ಕೋಸ್ಕರ ಹರ್ಟಾಗಿ ಹೇಳಿದ್ದು. ಇಷ್ಟ ಅಂದ್ರೆ ನೋಡೋದು ಬೇಕಾಗಿಲ್ಲ. ನೆಗೆಟಿವ್ ಆಗಿ ಮಾತಾಡೋಂಥದ್ದು ನಾನು ಏನು ಮಾಡಿಲ್ಲ, ನೆಗೆಟಿವ್ ಆಗಿ ಇಲ್ಲಿಲ್ಲ. ನಾನು ಹೆಂಗಿದ್ದೀನೋ ನಾನು ಹಾಗೆ ತೋರಿಸಿರೋ ಅಂಥದ್ದು, ಗೊತ್ತಾಯ್ತಾ. ಇದೇ ಲಾಸ್ಟ್ ಅನ್ಸುತ್ತೆ. ಈ ಥರ ಎಲ್ಲ ಮಾತಾಡಿ ಇದಕ್ಕೆ ರೆಸ್ಪಾನ್ಸ್ ಮಾಡಲ್ಲ. ಅವರು ಬೇಕು ಅಂತ ಮಾಡ್ತಾರಂತ ಕೆಟ್ಟ ಮೆಂಟಾಲಿಟಿ ಅಂತ ನಾನು ಇಗ್ನೋರ್ ಮಾಡ್ತೀನಿ. ಲಾಸ್ಟಿಗೆ ಅದೇನು ಹೈಡ್ ಮಾಡಬೇಕೋ ಹೈಡ್ ಮಾಡ್ತೀನಿ ಅಷ್ಟೇನೆ. ಈ ಒಂದು ವಾಣಿ ಬ್ಯಾಡಗಿ ಅನ್ನೋ ಒಂದು ವ್ಯಕ್ತಿನ ನಿಮ್ಮ ಹತ್ರ ಹೇಳ್ಸ್ಕೊಂಡೆಲ್ಲ ಮಾಡೋಂಥದ್ದು ಏನು ನಾನು ಮಾಡಿಲ್ಲ, ನಾನು ಮಾಡೋದು ಇಲ್ಲ ಆಯ್ತಾ. ಇದನ್ನ ಹೇಳ್ಬೇಕಾಗಿತ್ತು, ಹೇಳಿದೆ ಅಷ್ಟೇನೆ. ಓಕೆ ಫ್ರೆಂಡ್ಸ್, ಈ ಒಂದು ವ್ಯಕ್ತಿಗೆ ಉತ್ತರ ಕೊಡಬಾರ್ದು. ನೆಗೆಟಿವ್ ಕಮೆಂಟಿಗೆ, ಯಾವ ಒಂದು ನೆಗೆಟಿವ್ ಕಮೆಂಟ್ಗೂ ನಾನು ಉತ್ತರ ಕೊಡೋದಕ್ಕೆ ನನಗೆ ಮನ್ಸು ಇರಲಿಲ್ಲ. ಬಟ್ ಅದು ಹರ್ಟ್ ಆಗುತ್ತೆ. ಹುಡುಕೊಂಬಂದು ಇಷ್ಟ ದಿನ ಇರಲಿಲ್ಲ. ಈಗ ನಾನು ಸಾಕಷ್ಟು ಕಣ್ಣೀರಾಗದೆ, ಗೋಳಾಡದೆ, ಮತ್ತೊಂದು ಈ ಸಾಕಷ್ಟು ಇದಾವೆ. ಅಯ್ಯಪ್ಪ ಅಂತ ಕನಿಕರ ಬರಲ್ವಾ. ಅದು ಒಳ್ಳೇದೊಂದು ಮಾತಾಡೋದಂತೂ ಮಾತಂತೂ ಬರೋದಿಲ್ಲ, ಒಳ್ಳೆ ಮಾತಂತೂ ಬರಲ್ಲ, ಒಳ್ಳೇದು ಮನ್ಸಂತೂ ಇಲ್ಲ ಅಂತ ಕಾಣುತ್ತೆ. ಇಂಥವ್ನು ಹುಡುಕ್ ಬಂದು ನೀವು ಕಮೆಂಟ್ ಬರೆಯೋದಂಥದ್ದಾಗುತ್ತೆ. ಅದು ನಮ್ಗೆ ಹರ್ಟ್ ಆಗೋಂಥದ್ದು. ಹೌದು, ನನ್ಗೆ ಅನ್ಯಾಯನೇ. ಅದನ್ನೇನು ಆ ಥರ ಏನೋ ಕೇಳಿದ್ರೆ ನಾನು ಮಾಡ್ತಿರೋ ಹಾರ್ಡ್ ವರ್ಕ್ ಅಂದಿದೆ. ಹಾರ್ಡ್ ವರ್ಕಿಗೆ ನಮ್ಮ ಒಂದು ಪ್ರತಿಫಲ, ನನ್ನ ಒಂದು ಶ್ರಮಕ್ಕೆ ನನಗೆ ಪ್ರತಿಫಲ ಬೇಡವಾ? ಹೌದು, ನನ್ನ ಮನಸ್ಥಿತಿ, ನನ್ನ ಒಂದು ಮೆಂಟಾಲಿಟಿ, ನನ್ನ ಒಂದು ಹಾರ್ಡ್ ವರ್ಕ್ ನಾನು ಮಾತಾಡ್ತೀನಿ. ಇದ್ರ ಮೇಲೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಹಂಗೂ ಇಂಥವೇ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತಂದ್ರೆ ಇಂಥವ್ರಿಗೆ ನಾವೇನು ಹೇಳೋಕ್ಕಾಗೋದಿಲ್ಲ, ಹೈಡ್ ಮಾಡಬೇಕಾಗುತ್ತೆ, ಇಗ್ನೋರ್ ಮಾಡ್ತೀವಿ ಅಂತದ್ದೆಲ್ಲನೂ ಮಾತಾಡಬಾರ್ದಂತ ನಾನು ಸುಮಾರು ಸುಧಾರಿಸಿದ್ದೀನಿ. ನನ್ನ ಒಂದು
ಏನು ನನ್ನ ಒಂದು ಫಸ್ಟ್ ಇಂದ ನೋಡ್ಕೊಂಡ್ ಬಂದಿರೋಂಥ ವ್ಯೂವರ್ಸಿಗೆ ಖಂಡಿತ ಗೊತ್ತಾಗಿರುತ್ತೆ. ನಾನು ಯಾರಿಗೂ ನಾನು ಹರ್ಟಾಗಿ ನಾನು ಯಾವ ಒಂದು ವ್ಯಕ್ತಿ ವಿಷಯ ಎತ್ತಿ ನಾನು ಮಾತಾಡಿಲ್ಲ. ಅದು ನಾನು ತುಂಬಾ ನನ್ನ ಲೈಫಿಗೆ ಪೆಟ್ಟುಕೊಟ್ಟಿರೋಂಥ ಮನುಷ್ಯನ ಬಿಟ್ರೆ ಈ ತರ ಕಮೆಂಟ್ಸ್ಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇದು ಹುಡುಕಿ 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 ಬಂದು ನಮ್ಗೆ ಸಾಕಷ್ಟು ನೋವಾದಾಗ, ಸಾಕಷ್ಟು ಹಿಂಸೆ ಆದಾಗ ಅವೆಲ್ಲ ಕಣ್ಣಿಗೆ ಕಾಣಲ್ಲ. ನಾವು ನೊಂದಿದೀವಿ, ನಾವು ಅಯ್ಯೋ ಅಂದಿದೀವಿ, ನಾವು ಬೇಕಾದಷ್ಟು ನಮಗೂ ಸಾಕಷ್ಟು ಅಯ್ಯೋ ಅಪ್ಪ ನಾವು ಸತ್ತು ಸತ್ತು ಹುಟ್ಟಿದೀವಿ, ಅದು ಬೇರೆ ಪ್ರಶ್ನೆ. ಅದನ್ನೆಲ್ಲ ಮರೆಯೋದಕ್ಕೆ ಅಂತ ಯೂಟ್ಯೂಬಲ್ಲಿ ಬಂದಿರ್ತೀವಿ. ನಮ್ಮ ಮಗಳು ಮುಖ ನೋಡ್ಕೊಂಡು ನಾವು ಜೀವನ ಮಾಡ್ಕೊಂಡು ನಮ್ಮ ಸಂಸಾರ ಮಾಡ್ಕೊಂಡು ಜೀವನಕ್ಕೊಂದು ಆಧಾರಕ್ಕೆ ಏನೋ ನಾವು ಮಾಡ್ತಾ ಇರ್ತೀವಿ. ಅದು ಬಂದ್ಬಿಟ್ಟು ಏನೋ ಒಂಥರ ಏನೋ ಬಿಸಾಕ್ದಂಗೆ ತಗೊಳ್ಳಿ ನಿಂದೇನೋ ಅನ್ನೋ ತರ ಮಾತಾಡಿದ್ರೆ ಬೇಜಾರಾಗೇ ಆಗುತ್ತೆ. ಇದೆಲ್ಲ ನಾನು ಇವ್ರಿಗೆ ಎದ್ನು ಹೇಳೋದು ಅಂತದ್ದು ಇರ್ಲಿಲ್ಲ. ಬಿಟ್ಟು ಬಿಟ್ಟು ಹುಡುಕಿ ಬಂದಿಂತದ್ದು ಹರ್ಟಾಗಿ ಮಾತಾಡಕ್ಕೆ ನಾನು ಯೂಟ್ಯೂಬ್ ಮಾಡೋದು ನಿಮ್ಮ ಹತ್ರ ಅಂತದ್ ಮಾಡಬಾರ್ದಂತದ್ದು ಏನೋ ಮಾಡೋದು ನಿಮ್ಮ ಹತ್ರ ಕೇಳಿಸ್ಕೊಳ್ಳೋಂಥದ್ದು ಅಷ್ಟೇ ನಾನು ಹೇಳೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಇಂಥ ಒಂದು ವ್ಯಕ್ತಿಗೆ ನಾನು ಹೇಳ್ಬೇಕಾಗಿತ್ತು ಹೇಳ್ದೆ. ನಾನು ಯಾವ ಒಂದು ಕಮೆಂಟ್ಗೂ ನಾನು ಹಾರ್ಡಾಗಿ ಮಾತಾಡ್ಬೇಕು ಅನ್ನೋಂಥ ಇದಿರ್ಲಿಲ್ಲ. ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿರುತ್ತೆ. ನಾವು ಇಲ್ಲಿ ತೋರ್ಸ್ಕೊಳ್ಳೋದು ಬರೀ ಪಾಸಿಟಿವ್ ಅಷ್ಟೇ, ನೆಗೆಟಿವ್ ಯಾವ್ದು ನಾನು ತೋರ್ಕೊಳಕ್ ಹೋಗೋದಿಲ್ಲ. ಅದಕ್ಕೂ ಮಾತಾಡ್ತಾರೆ, ನಂಗೂ ಕೂಡ ಹೇಳ್ಕೊಳಕ್ಕೂ ಇಷ್ಟ ಇಲ್ಲ. ನೀವು ಬರೀ ನೆಗೆಟಿವ್ ಹೇಳಕ್ ಬರ್ತೀರಾ, ನಮ್ಮ ಖುಷಿಗೇನೋ ನಮ್ದು 1000 ಇರುತ್ತೆ. ಅದನ್ನ ನೋಡೋದಕ್ಕೆ ಏನೋ ಒಂದೆರಡು ಏನೋ ಯೂಟ್ಯೂಬ್ ಆನ್ ಮಾಡಿದ್ರೆ ಇವ್ರು ಬಂದ್ಬಿಟ್ಟು ಇವ್ರು ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತೇಳಿ, ನೆಗೆಟಿವ್ ಆಗಿ ಬರೀ ಇಂಥವೇ ಹೇಳ್ತೀರಾ ನಂಗಾಗುತ್ತೆ ಅಂತ. ನಂಗೂ ಏನಿಲ್ಲ, ಈ ತರ ಮಾತಾಡ್ದಾಗ್ಲೇ ನನಗೂ ಮಾತಾಡ್ಬೇಕು ಅನ್ಸುತ್ತೆ. ಇಂಥರ ಸುಮ್ಮನೆ ಬಿಡೋದಿಲ್ಲ ನಮ್ಮನ್ನ. ನೀವ್ ಹೇಳ್ರಿ ಟೈಮ್ ಟು ಟೈಮ್ ಯಾರಾದ್ರೂ ರೆಗ್ಯುಲರ್ ಆಗಿ ಒಂದು ದಿನ ತಪ್ಪದಂಗೆ ವಿಡಿಯೋಸ್ ಆಗ್ತಾ ಇದ್ದೀನಿ ಅಂದ್ರೆ ನೀವು ನಿಮ್ ಮನ್ಸಿಗೆ ಆತ್ಮ ಸಾಕ್ಷಿಯಾಗಿ ಇಟ್ಕೊಂಡು ಹೇಳ್ರಿ ಅಷ್ಟೇ. ನಾನು ಕೇಳ್ಕೊಳ್ಳೋದು ಇನ್ನೇನು ಇಲ್ಲ. ಒಂದು ದಿನ ಮಿಸ್ ಆಗ್ತಿಲ್ಲ. 20 ನಿಮಿಷದ ಒಂದು ದಿನ ಯೂಟ್ಯೂಬ್ಗೆ ಟೈಮ್ ಕೊಟ್ಟು ಮಾಡ್ತಾರೆ ಅಂತ ಅಂದ್ರೆ ಅವ್ರು ಇನ್ನೆಷ್ಟು ಹಾರ್ಡ್ ವರ್ಕ್ ಮಾಡಿರ್ಬೋದು, ಇನ್ನೆಷ್ಟು ಅವರು ಸ್ಟ್ರಗಲ್ ಪಟ್ಟಿರ್ಬೋದು ಅನ್ನೋದು ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಅದು ಮನುಷ್ಯತ್ವ ಇದ್ರೆ ಅವ್ರಿಗೂ ಖಂಡಿತ ಅರ್ಥ ಆಗುತ್ತೆ. ಈಗ ಮನುಷ್ಯತ್ವ ಇಲ್ಲದೆ ಬಂದು ಮಾತಾಡೋರಿಗೆ ನಾವೇನು ಹೇಳೋದಕ್ಕಾಗೋದಿಲ್ಲ, ಹೈಡ್ ಮಾಡಬೇಕಾಗುತ್ತೆ ಅಷ್ಟೇ ಫ್ರೆಂಡ್ಸ್. ಏನು ಹೇಳೋಕ್ಕಾಗೋದಿಲ್ಲ. ನನಗೆ ಹಾರ್ಡಾಗಿ ಮಾತಾಡಬೇಕು ಅಂತ ನನಗೆ ಯಾರ ಬಗ್ಗೆ ನಾನು ಮಾತಾಡೋಂಥದ್ದು ಮನಸ್ಸು ಇಲ್ಲ, ಮನಸ್ಥಿತಿನೂ ಇಲ್ಲ. ನನಗೆ ಬೇರೆಯವ್ರ ಬಗ್ಗೆ ನನಗೆ ಬೇಕಾಗಿಲ್ಲ. ನನ್ನ ಬಂದು ಹುಡುಕಿ ಬಂದು ನಾನೇ ತಪ್ಪು ಅನ್ನೋ ಥರ ಮಾತಾಡಿದಾಗ ನನ್ನ ನೋವು ಅರ್ಥ ಆಗೋದಿಲ್ಲ ಅಲ್ವಾ ಅಂತರಿಗೆ ನಾನು ಹೇಳಲೇಬೇಕಾಗಿತ್ತು, ಹೇಳಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ. ನನ್ನ ಒಂದು ಈ ಒಂದು ವ್ಯಕ್ತಿ ವಿಷಯ ಬಿಟ್ಟಾಕ್ಬಿಡಿ. ಆ ಒಂದು ವ್ಯಕ್ತಿಗೋಸ್ಕರನೇ ಮಾತ್ರ ಈ ಒಂದೆರಡು ಮಾತಾಡಿದ್ದು. ಬೇರೆ ಯಾರೋ ನನಗೆ ಬ್ಯಾಡ್ ನೆಗೆಟಿವ್ ಕಮೆಂಟ್ಸ್ ಯಾರು ಹಾಕಿಲ್ಲ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.